ಆದಿಕಾಂಡ 22ನೇ ಅಧ್ಯಾಯ 1ನೇ ವಾಕ್ಯ 1ರಿಂದ 3 ವಚನ ತನಕ ಓದಿರಿ. ಅಬ್ರಹಾಮನು ತನ್ನ ಮಗನನ್ನು ಅರ್ಪಿಸುತ್ತಿರುವಾಗ ದೇವರು ಅವನನ್ನು ತಡೆದು ಆಶೀರ್ವದಿಸಿದ್ದು. ಸಾಕ್ರಿ. ಹಲ್ಲೆಲೂಯ. ಅಬ್ರಹಾಮನು ತನ್ನ ಮಗನನ್ನು ಅರ್ಪಿಸುತ್ತಿರುವಾಗ ದೇವರವನಿಗೆ ಏನ್ ಮಾಡಿದಂತ ಅದನ್ನು ತಡೆದು ಅವನು ಆಶೀರ್ವದಿಸಿಬಿಟ್ಟಾನೆ. ಹಲ್ಲೆಲೂಯ. ಆ ಒಂದು ಸನ್ನಿವೇಶ ಭಾಗ 1ನೇ ವಾಕ್ಯ ಓದ್ರಿ. ಈ ಸಂಗತಿಗಳು ಆದ ಮೇಲೆ ದೇವರು ಅಬ್ರಹಾಮನನ್ನು ಪರಿಶೋಧಿಸಿದನು. ಹೇಗೆಂದರೆ ಆತನು ಅವನನ್ನು ಅಬ್ರಹಾಮನೇ ಎಂದು ಕರೆಯಲು ಅವನು ಹಾಗೆ ಮುಂದೆ ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ಮೋರಿಯ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಬೆಟ್ಟಕ್ಕೆ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು. ಹಲ್ಲೆಲೂಯ. ಇಲ್ಲಿ ಅಬ್ರಹಾಮ ಅಂದರೆ ದೇವರು ಕರೆಯಲ್ಪಟ್ಟ ಮೊದಲನೇ ವ್ಯಕ್ತಿ. ಆತನ ಮೇಲೆ ದೇವರು ಆರಿಸಿಕೊಂಡು ಆತನ ಜೀವಿತವನ್ನು ದೇವರು, ಪರಲೋಕದ ದೇವರು ರೂಪಿಸುತ್ತಾ ಇದ್ದ. ಆತನ ಬಳಿ ಕಷ್ಟ ಶೋಧನೆ ಇತ್ತು. ಅವನನ್ನು ಅಬ್ರಹಾಮನನ್ನು ದೇವರು ಕರೆದು ಆತನಿಗೆ ವಾಗ್ದಾನ ಮಾಡಿ ಆತನ ನಂಬಿಕೆಯನ್ನು, ಆತನ ವಿಶ್ವಾಸವನ್ನು ನೋಡಿ 99ನೇ ವರ್ಷದಲ್ಲಿ ದೇವರವನಿಗೆ ಇಸಾಕನನ್ನು ಎನ್ನುವ ಗಂಡು ಮಗನನ್ನು ದೇವರು ಕೊಟ್ಟ. ಅಬ್ರಹಾಮನನ್ನು 25 ವರ್ಷಗಳ ಕಾಲ ದೇವರವನನ್ನು ಪರೀಕ್ಷೆ ಮಾಡಿದ. ನಿನ್ನ ಮಗನನ್ನು ಕೊಡ್ತೇನೆ, ನಿನ್ನ ಮಗನನ್ನು ಕೊಡ್ತೇನೆ, ನಿನ್ನ ಮಗನನ್ನು ಕೊಡ್ತೇನೆ ಅಂತ ಹೇಳಿ 25 ವರ್ಷಗಳ ಕಾಲ ಆತನ ಪರೀಕ್ಷೆ ಮಾಡಿದ ಮೇಲೆ ಅಬ್ರಹಾಮನ 75ನೇ ವರ್ಷ ಇದ್ದಾಗ ಆತನ ವಾಗ್ದಾನವಾಗಿತ್ತು. 99ನೇ ವರ್ಷದಲ್ಲಿ ಆತನ ಇಸಾಕನನ್ನುವ ಮಗನು ಜನಿಸಿದ. ಅಂದ್ರೆ ವಾಗ್ದಾನಕ್ಕಾಗಿ 25 ವರ್ಷಗಳ ಕಾಲ ಆತನು ಕಾಯಬೇಕಾಯ್ತು ದೇವರ ಮುಂದೆ. ಇಲ್ಲಿ ಮಗ ಜನಿಸಿದ, ಮಗ ಚೆನ್ನಾಗಿ ಬೆಳೆದ, ಮಗ ಕಣ್ಣು ಮುಂದೆ ಕುಟುಂಬದಲ್ಲಿ ಆಡ್ತಾ ಓಡ್ತಾ ಇದ್ದ. ಆ ಸಮಯದಲ್ಲಿ ಅಬ್ರಹಾಮನಿಗೆ ದೇವರು ಹೇಳಿದಂತ ಮಾತು, ಅಬ್ರಹಾಮನೇ, 1ನೇ ವಾಕ್ಯ, ಈ ಸಂಗತಿಗಳ ಆದ ಮೇಲೆ ದೇವರು ಅಬ್ರಹಾಮನನ್ನು ಪರಿಶೋಧಿಸಿದನು. ದೇವರು ಅಬ್ರಹಾಮನನ್ನು ಪರಿಶೋಧಿಸ್ತಾ ಅಂತ. ಪರಿಶೋಧನೆ ಅಂದರೆ ಪರೀಕ್ಷೆ. ಹೇಗೆ ನಂಬಿಕೆ ಇದೆ, ನನ್ನ ಮಗಳು ಎಷ್ಟು ಇದರಲ್ಲಿ ಬೆಳೆದಳು, ನನ್ನ ಮಗನು ಎಷ್ಟು ಬೆಳೆದನು, ನಾನು ಕೊಟ್ಟಿದ್ದನಂತ ಈತನಲ್ಲಿ ನಂಬಿಕೆ ಇದೆಯೋ, ನಾನು ಕೊಟ್ಟಿದ್ದ ನನ್ನ ಅನುಸರಿಸಿ ನಡೀತಾ ಇದ್ದಾನೋ, ನನ್ನ ಮಾತನ್ನ ಕೇಳಿ ಮುಂದೆ ಹೋಗ್ತಾನೋ, ನಿರ್ಲಕ್ಷ್ಯ ಮಾಡ್ತಾನೋ, ಕೇಳ್ತಾನಂತ ದೇವರು ಇಲ್ಲಿ ಅಬ್ರಹಾಮನನ್ನು ಪರಿಶೋಧಿಸಿದ. ಅಬ್ರಹಾಮನೇ ಅಂತ ಕೂಗುವಾಗ ಅಬ್ರಹಾಮನ ದೇವರು ಕರೆಯುವಾಗ ಅಬ್ರಹಾಮನ ಇದ್ದೇನೆ ದೇವರೇ, ಇದ್ದೇನೆ ಎಲ್ಲಾ ಕಡೆ ನೀವು ಓದಿ ನೋಡ್ರಿ. ಅಬ್ರಹಾಮನೇ ದೇವರು ಕರೆಯುವಾಗ ಇಲ್ಲಿ ಅಬ್ರಹಾಮನಿಗೆ ದೇವರು ಹೇಳುತ್ತಿದ್ದಾನೆ, ಈಗೋ ಇದ್ದೇನೆ ಎಂದು ಆತನು ನನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ಮೋರಿಯ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮ ಅರ್ಪಿಸಬೇಕು ಅಂದನು. ಅಂದರೆ ನಾನು ವಾಗ್ದಾನ ಮಾಡಿದ ಹಾಗೆ ಮಗನನ್ನು ಏನ್ ಮಾಡೋ, ನೀನು ತೆಗೆದುಕೊಂಡು ಹೋಗಿ ನಾನು ಎಲ್ಲಿ ತೋರಿಸ್ತೀನೋ ಆ ದೇಶ, ಆ ಬೆಟ್ಟದಲ್ಲಿ ಹೋಗಿ ಆತನ ಹೋಮ ಮಾಡು. ಹೋಮ ಅಂದ್ರೆ ಏನ್ರಿ? ದೇವ್ರಿಗೆ ಬಲಿ ಕೊಡೋದು ಹೋಮ. ಹಿಂಗಂತ ಲೆಕ್ಕ ಹಾಕಿರಿ. ಅಬ್ರಹಾಮನ್ ಹೆಂಗ ಆಗಿರಬಾರ್ದು. ಅಬ್ರಹಾಮ ವಿಚಾರ ಮಾಡಿದ್ದಾನೆ, ಅಲ್ಪ ಸ್ವಲ್ಪ ಅಳಿದು ಜೀವಿಸ್ತಿದ್ದೆ, ದೇವ್ರ ಮಗನನ್ನ ಕೊಟ್ರು, ಬಂಜೆ ಪದವಿಯನ್ನು ಹೋಯಿತು, ಈಗ ದೇವರು ಕರೀತಿದ್ದಾನೆ, ದೇವರೇ ಕೊಟ್ರು, ದೇವ್ರ ತೆಗೆದು ಹೋಗಂತ ಒಪ್ಪಿಕೊಟ್ಟ. ಹೋಗಿ ಕೊಡ್ತೀನಿ ದೇವರೇ ಬಲಿ, ಮಗನನ್ನ ಕೊಡ್ತೀನಿ ದೇವರೇ ಬಲಿ ಕೊಡ್ತಿದ್ದಾರೆ ಒಪ್ಪಿಕೊಂಡಾಗ, ಹಲ್ಲೆಲೂಯ ಹಲ್ಲೆಲೂಯ,
ಮೂರನೇ ವಾಕ್ಯ, ಬೆಳಿಗ್ಗೆ ಅಬ್ರಹಾಮನು ಎದ್ದು ಕತ್ತೆಗೆ ತಡಿ ಹಾಕಿಸಿ ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ಓಡಿಸಿ ತನ್ನ ಸೇವಕರಲ್ಲಿ ಇಬ್ಬರನ್ನು ತನ್ನ ಮಗನಾದ ಇಸಾಕನನ್ನು ಕರೆದುಕೊಂಡು ದೇವರು ಹೇಳಿದ ಸ್ಥಳಕ್ಕೆ ಹೊರಟು ಹೋದನು. ಅಂದ್ರೆ ದೇವರು ಹೇಳಿದ ಹಾಗೆ ಆ ಮಾತನ್ನು ಕೇಳಿ, ಆಯ್ತು ದೇವರೇ, ಸರಿ ದೇವರೇ, ಸರಿ ಓಕೆ ದೇವರೇ. ಅಲ್ಲಿ ಅಬ್ರಹಾಮನಿಗೆ ಗೊತ್ತಿತ್ತು, ನನ್ನ ದೇವರು ಕೊಟ್ಟಿರುವುದನ್ನು ಕಸಿದುಕೊಳ್ಳುವುದಿಲ್ಲ. ದೇವರು ಎಷ್ಟೇ ಕಷ್ಟ ಬಂದರೂ ಕೂಡ ದೇವರು ನನ್ನನ್ನು ಬಿಡಿಸುತ್ತಾನೆ. ದೇವರಿಗೆ ಅದು ಗೊತ್ತಿತ್ತು, ಅದಕ್ಕೆ ದೇವರು ಒಪ್ಪಿಸಿಕೊಟ್ಟ. ನಾನು ಬರ್ತೀನಿ ದೇವರೇ, ಒಂದು ವೇಳೆ ಹೋದ್ರೂ ಕೂಡ ಚಿಂತೆ ಇಲ್ಲ. ಬಟ್ ದೇವರು ಬಂಜೆತನ ಪದವಿ ಕೂಡ ಬಿಡಿಸಿದ, ಒಳ್ಳೆ ಸುಖ ದೇವರು ಕೊಟ್ಟ. ಏನಿದೆ ಜೀವನದಲ್ಲಿ ಅಂತ ಒಂದು ಕಡೆ ನಂಬಿಕೆ ಕೂಡ ಇತ್ತು, ಇನ್ನೊಂದು ಕಡೆ ಮಾತಿಗೆ ವಿಧೇಯ ಕೂಡ ಆತನಾದನು. ಒಂದು ಕಡೆ ನಂಬಿಕೆಯನ್ನು ಹಿಡಿದುಕೊಂಡ, ಇನ್ನೊಂದು ಕಡೆ ಮಾತಿಗೆ ವಿಧೇಯನಾದ. ಸರಿ ದೇವರೇ, ನಾನು ಕೊಟ್ಟು ಬಿಡ್ತೇನೆ ದೇವರೇ. ಈಗಿನ ಜನರಿಗೆ ಸ್ವಲ್ಪ ಸಣ್ಣ ಕೊಡುವುದರಲ್ಲಿ ಕಷ್ಟ, ಆದರೆ ಆವಾಗ ಅಬ್ರಹಾಮನು ತನ್ನ ಮಗನನ್ನೇ ಬಲಿ ಕೊಡುವುದಕ್ಕಾಗಿ ಅರ್ಪಿಸಿಕೊಟ್ಟ. ಈಗ ಜನ ಅಂತಾರೆ, ಸೇವೆ ಬೇಡಪ್ಪ, ಸೇವೆ ತುಂಬಾ ಕಷ್ಟವಾದದ್ದು, ಸೇವೆಯಲ್ಲಿ ಜೀವ ನಡೆಯುವುದಿಲ್ಲ, ಜನರು ಮಾತ್ರ ಅಂತ ಹೇಳಿ ಸೇವೆಗೆ ಹೆಚ್ಚಾಗಿ ಜನ ಬರೋದಿಲ್ಲ. ಅದ್ರ ಮಧ್ಯದಲ್ಲಿ ಇಲ್ಲಿ ದೇವರು ಆತನ ಬಲಿಯನ್ನೇ ಕೇಳ್ತಾ ಇದ್ದಾನೆ. ಕೇಳುವಾಗ ಅಬ್ರಹಾಮ ಅದನ್ನು ಒಪ್ಪಿಕೊಂಡೆ ತನ್ನ ಮಗನನ್ನು ಕರೆದುಕೊಂಡ, ಇಬ್ಬರು ಸೇವಕರನ್ನು ಕರೆದುಕೊಂಡು ದೇವರು ಎಲ್ಲಿ ಹೇಳಿದೋ ಆ ದೇಶಕ್ಕಿಂತ ಹೊರಟು. ಅಂದ್ರೆ ಅಬ್ರಹಾಮನು ಹೊರಟ. ಇಲ್ಲಿ ನಾನು ಓದ್ತೇನೆ 4ನೇ ವಚನ 22:4. 3ನೇ ದಿನದಲ್ಲಿ ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ಆ ಸ್ಥಳವು ದೂರದಲ್ಲಿ ಕಾಣಿಸಲು ಅವನು ತನ್ನ ಸೇವಕರಿಗೆ, ನೀವು ಇಲ್ಲೇ ಕತ್ತೆಯ ಬಳಿಯಲ್ಲಿ ಇರಿ, ನಾನು ನನ್ನ ಮಗನು ಅಲ್ಲಿಗೆ ಹೋಗಿ ದೇವರ ಆರಾಧನೆ ಮಾಡಿಕೊಂಡು ನಿಮ್ಮ ಬಳಿಗೆ ತಿರುಗಿ ಬರುತ್ತೇವೆ. ಒಂದು ನಂಬಿಕೆ ಹೇಳ್ತೇನೆ ನೋಡ್ರಿ. ದೇವರ ಆತನಿಗೆ ಏನ್ ಹೇಳಿದ? ಅಬ್ರಹಾಮನೇ, ನಿನ್ನ ಮಗನನ್ನು ಇಲ್ಲಿ ನನ್ನ ದೇಶಕ್ಕೆ ಇಲ್ಲಿ ಬಂದು ಈ ದೇಶದಲ್ಲಿ ಬೆಟ್ಟದ ಮೇಲೆ ಬಲಿ ಕೊಡು ಅಂತ ಹೇಳಿದ. ದೇವರು ಕೂಡ ಅದಕ್ಕೆ ಅಬ್ರಹಾಮನು ಕೂಡ ಓಕೆ ಸರಿ ಎಂದು ಸೇವಕರನ್ನು ಕರೆದುಕೊಂಡು ಬೆಟ್ಟ ಮುಂದೆ ಕಾಣಿಸಿತು. ಅಲ್ಲಿ ಅವರನ್ನು ಅಲ್ಲೇ ಇರಿಸಿ ಅಲ್ಲಿ ಒಂದು ನಂಬಿಕೆ, ಒಂದು ಮಾತು ಹೇಳ್ತಿದ್ದಾನೆ, ಗಮನಿಸಿರಿ. ನಾನು ನನ್ನ ಮಗನು ಅಲ್ಲಿಗೆ ಹೋಗಿ ದೇವರ ಆರಾಧನೆ ಮಾಡಿಕೊಂಡು ನಿಮ್ಮ ಬಳಿಗೆ ತಿರುಗಿ ಬರುತ್ತೇವೆ. ಅಲ್ಲಿ ವಾಕ್ಯ ಶಬ್ದ ಗಮನಿಸಿರಿ. ಅಂದ್ರೆ ಅಲ್ಲಿ ಹೇಳಬಹುದಾಗಿತ್ತು, ನಾನು ನನ್ನ ಮಗನು ಹೋಗಿ ದೇವರ ಆರಾಧನೆ ಮಾಡಿ ತಿರುಗಿ ಬರುತ್ತೇನೆ. ಅಂದರೆ ಒಬ್ಬನೇ ಹೇಳಿದಾಗಿ ಇಲ್ಲಿ ತಿರುಗಿ ಬರುತ್ತೇವೆ. ನಾವು ಹೇಗೆ ಹೋದಿವಲ್ಲ ಹಾಗೇ ನಾವು ಬರ್ತೀವಿ. ಅಂದರೆ ದೇವರ ಚಂದ್ರ ಮುಂದೆ ತನ್ನ ನಂಬಿಕೆ ಬರ್ತಾ ಇಲ್ಲ. ಅಬ್ರಹಾಮ ಹೇಳ್ತಿದ್ದಾನೆ, ನಾನು ನನ್ನ ಮಗನು ದೇವರ ಆರಾಧನೆ ಮುಗಿಸಿಕೊಂಡು ತಿರುಗಿ ನಿಮ್ಮ ಬಳಿಗೆ ಬರುತ್ತೇವೆ. ಅದು ಬರುತ್ತೇನೆ ಅಲ್ಲಿಲ್ಲ, ಬರುತ್ತೇವೆ ಅಂದ್ರೆ ಇಬ್ಬರು ಕೂಡ ಬರ್ತೀವಿ. ಹೇಗೆ ಹೋದಿವಲ್ಲ ಹಾಗೆ ಬರ್ತೀವಿ. ನನ್ನ ದೇವರ ಮಗನನ್ನ ತೆಗೆದುಕೊಳ್ಳೋದಿಲ್ಲ. ದೇವರು ಏನೋ ಮಾಡಿ ದೇವರು ಕೊಡ್ತಾರೆ. ನನ್ನ ನಂಬಿಕೆಯಲ್ಲಿ ದೇವ್ರ ಮಕ್ಕಳು ನಡೆಯಬೇಕೆನ್ನುವುದೇ ನನ್ನ ಆಸೆ. ಈ ದೇವರ ವಾಕ್ಯ ನೀವು ಹೇಳ್ತಾ, ಇಂಥ ನಂಬಿಕೆ ನಿಮ್ಮೊಳಗೆ ಬರುವುದಕ್ಕಾಗಿ ದೇವರು ಇಂದು ನಿಮಗೆ ಹೇಳುತ್ತಾ ಇದ್ದಾನೆ. ಇಲ್ಲಿ ಆತನಿಗೆ ಹೇಳಿದ, ತಿರುಗಿ ನಿಮ್ಮ ಬಳಿಗೆ ನಾವು ಬರುತ್ತೇವೆ ಎಂದು ಹೇಳಿದನು. ಆಗ ಅಬ್ರಹಾಮನು ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ತನ್ನ ಮಗನಾದ ಇಸಾಕನ ಮೇಲೆ ಹೊರಿಸಿ ತನ್ನ ಕೈಯಲ್ಲೇ ಬೆಂಕಿಯನ್ನು ಕತ್ತಿಯನ್ನು ತೆಗೆದುಕೊಂಡ ನಂತರ ಅವರಿಬ್ಬರು ಹೊರಟು ಹೋದರು. ಅಬ್ರಹಾಮನ ಏನು ಮಾಡಿದ? ತನ್ನ ಮಗನಾದ ಇಸಾಕನ ಮೇಲೆ ಕಟ್ಟಿಗೆಯನ್ನು ಹೊರಿಸಿದ. ಆತನ ಕೈಯಲ್ಲಿ ಏನು ತೆಗೆದುಕೊಂಡ? ಬೆಂಕಿಯನ್ನು ಮತ್ತು ಕತ್ತಿಯನ್ನು ತೆಗೆದುಕೊಂಡ. ತನ್ನ ಮಗ ಇದ್ದ ಮಗನ ಮೇಲೆ ಹೋಮಕ್ಕೆ ಬೇಕಾದ ಕಟ್ಟಿಗೆಯನ್ನು ಹೊರಿಸಿದ. ಆತನ ಕೈಯಲ್ಲಿ ಬೆಂಕಿ ತೆಗೆದುಕೊಂಡ. ಯಾಕಂದ್ರೆ ಹೋಮ ಮಾಡೋದಕ್ಕೆ ಬೆಂಕಿ ಬೇಕಲ್ಲ, ಮತ್ತೆ ಕೊಯ್ದಕ್ಕೆ ಕತ್ತಿ ಬೇಕಲ್ಲ. ತನ್ನ ಕೈ ಇಟ್ಕೊಂಡ. ಮಗನ ಮೇಲೆ ಕಟ್ಟಿಗೆ ಮಾತ್ರ ಹೊರಿಸಿದ. ತನ್ನ ಕೈಯಲ್ಲಿ ಕತ್ತಿಯನ್ನು ಬೆಂಕಿಯನ್ನು ತೆಗೆದುಕೊಂಡು ಅವರಿಬ್ಬರು ಹೊರಟು ಹೋದರು. ಈ ವಾಕ್ಯದ ಅರ್ಥ ನಾನು ನಿಮಗೆ ಹೇಳ್ತೇನೆ. ಬೆಂಕಿ ಎಂದರೆ ಪವಿತ್ರ ಆತ್ಮ ಅಂತ ಅರ್ಥ. ಕತ್ತಿ ಅಂದರೆ ದೇವರ ವಾಕ್ಯ. ಬೆಂಕಿ ಎಂದರೆ ಪವಿತ್ರ ಆತ್ಮ, ಕತ್ತಿ ದೇವರ ವಾಕ್ಯ. ಇದಕ್ಕೆ ಸೂಚಿಸುತ್ತದೆ. ಹಲ್ಲೆಲೂಯಾ. ಆತನ ಮಗನ ಮೇಲೆ ಆತನು ಕಟ್ಟಿಗೆಯನ್ನು ಹೊರಿಸಿದ.
ತನ್ನ ಕೈಯಲ್ಲಿ ಬೆಂಕಿಯನ್ನು ತೆಗೆದುಕೊಂಡ, ಕತ್ತಿಯನ್ನು ತೆಗೆದುಕೊಂಡು ಹೋಗುವಾಗ ಹೋಮ ಮಾಡುವುದಕ್ಕಾಗಿ ಅವರಿಬ್ಬರು ಹೊರಟು ಹೋದರು. ಇಂದು ಕೂಡ ನಿಮ್ಮ ಜೀವನದಲ್ಲಿ ಎಲ್ಲಾದ್ರೂ ಹೋಗುವಾಗ ಪವಿತ್ರ ಆತ್ಮ ಬೆಂಕಿ ನಿನ್ನ ಕೈಯಲ್ಲಿದೆಯಾ? ವಾಕ್ಯ ನಿನ್ನ ಹೃದಯ ಆಲೋಚನೆಯಲ್ಲಿ ಇದೆಯಾ? ಒಂದು ಸಾರಿ ಈ ವಾಕ್ಯದ ಮುಖ ದೇವರನ್ನು ಎಚ್ಚರಿಸುತ್ತಿದ್ದಾನೆ. ಇಲ್ಲಿ ಅಬ್ರಹಾಮನು ಬಲಿ ಕೊಡಲು ಹೋಗಬೇಕಾದರೆ ಬೆಂಕಿಯನ್ನು, ಕತ್ತೆಯನ್ನು ತೆಗೆದುಕೊಂಡು ಆತನು ಹೋದ. ಇಲ್ಲಿ ನೀನು ಯಾವುದೋ ಒಂದು ಸ್ಥಳಕ್ಕೆ ಹೋಗು, ಯಾವುದೋ ಒಂದು ಊರಿಗೆ ಹೋಗು, ಎಲ್ಲೋ ಒಂದು ಕಾರ್ಯಕ್ರಮಕ್ಕೂ ಎಲ್ಲಿಗೆ ನೀನು ಹೋಗು, ನೀನು ಪವಿತ್ರ ಆತ್ಮನ ಜೊತೆ ತೆಗೆದುಕೊಂಡು ಹೋಗ್ತಾ ಇದೀಯಾ? ಈ ವಾಕ್ಯ ಎಂಬ ಕತ್ತೆಯನ್ನು ತೆಗೆದುಕೊಂಡು ನೀನು ಹೋಗ್ತಾ ಇದೀಯಾ? ಒಂದು ಸಾರಿ ವಿಚಾರ ಮಾಡಬೇಕು. ಇಲ್ಲಿ ಅಬ್ರಾಹ್ಮನು ಬೆಂಕಿಯನ್ನು ಅಂದ್ರೆ ಪವಿತ್ರ ಆತ್ಮ, ಪರಿಶುದ್ಧಾತ್ಮ ನಿಮ್ಗೆ ಯಾವಾಗಲೂ ನಿಮ್ಮ ನಡೆಸುವಂತದ್ದು, ಪವಿತ್ರ ಆತ್ಮ ನಿಮ್ಮನ್ನು ಸತ್ಯದ ಕಡೆ ನಿಮ್ಮ ನಡೆಸುವಂತದ್ದು, ನೀನು ತಪ್ಪುವಾಗ ನಿನಗೆ ಹೇಳುವಂತದ್ದು, ನೀನು ಸರಿ ಬರುವ ಹಾಗೆ ನೀನು ಮಾಡುವಂತದ್ದು. ಆ ಪವಿತ್ರ ಆತ್ಮನನ್ನು ನೀನು ಅನುಸರಿಸ್ತಾ ಇದ್ದೀಯಾ? ಪವಿತ್ರ ಆತ್ಮನ ಮಾತನ್ನು ನೀನು ಕೇಳ್ತಾ ಇದ್ದೀಯಾ? ಅಂದ್ರೆ ಇದು ಬೆಂಕಿಗೆ ಸೂಚಿಸುತ್ತದೆ. ಇನ್ನು ವಾಕ್ಯ ಅಂದ್ರೆ ಕತ್ತಿ, ಇಬ್ಬಾಯಿ ಕತ್ತೆ ಅಂತ ವಾಕ್ಯ ಇದೆ ಅಲ್ರಿ. ಇಬ್ಬಾಯಿ ಕತ್ತೆ ಎಂದರೆ ಒಂದು ವಾಕ್ಯಕ್ಕೆ ಹೋಲುತ್ತದೆ. ನೀನು ವಾಕ್ಯವನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀಯಾ? ಯೇಸುಸ್ವಾಮಿ ವಾಕ್ಯವನ್ನು ತೆಗೆದುಕೊಂಡು ಅನುಸರಿಸಿದ. ಯೇಸುಸ್ವಾಮಿಗೆ ಸೈತಾನ ಹೇಳಿದ, ನೀನು ನನಗೆ ಅಡ್ಡ ಬೀಳುವುದಾದರೆ ಇದೆಲ್ಲ ನಿನಗೆ ಕೊಟ್ಟು ಬಿಡ್ತೀನಿ ಅಂತ ಹೇಳಿದ. ಅಲ್ಲಿ ಯೇಸು ತಿರುಗಿ ವಾಕ್ಯ ಹೇಳ್ತಿದ್ದಾನೆ, ಯೆಹೋವನನ್ನು ಸತ್ತ ದೇವರು ಒಬ್ಬನನ್ನೇ ಆರಾಧಿಸಬೇಕೆಂದು ವಾಕ್ಯ ಹೇಳ್ತಿದ್ದಾನೆ. ಹೌದಲ್ರಿ? ನೀವು ಕೂಡ ಹಾಗೆ ವಾಕ್ಯ ಹೇಳ್ತಾ ಇದ್ದೀರಾ? ಗಮನ ಇಟ್ಟು ವಾಕ್ಯ ಆಲಿಸಿರಿ. ಕಷ್ಟ ಬರುವಾಗ, ಶೋಧನೆ ಬರುವಾಗ, ರೋಗ ಬರುವಾಗ ವಾಕ್ಯ ಹೇಳ್ತಾ ಇದ್ದೀರಾ? ವಾಕ್ಯದಲ್ಲಿ ನೀವು ನಡೀತಾ ಇದ್ದೀರಾ? ವಾಕ್ಯದಲ್ಲಿ ನೀವು ನಿಂತಿದ್ದೀರಾ? ವಾಕ್ಯದಲ್ಲಿ ಅನುಸರಿಸ್ತಾ ಹೋಗ್ತಾ ಇದ್ದೀರಾ? ಪವಿತ್ರಾತ್ಮರ ಬೆಂಕಿಯನ್ನು ಜೊತೆ ನೀವು ಇಟ್ಟುಕೊಂಡಿದ್ದೀರಾ? ಈಗ ಜನ ಎಲ್ಲ ಹೇಗೆ? ಪವಿತ್ರಾತ್ಮ ಸಭೆಯಲ್ಲಿ ಮಾತ್ರ, ವಾಕ್ಯ ಸಭೆಯಲ್ಲಿ ಮಾತ್ರ. ಊರಿಗೆ ಹೋಗುವಾಗ ಎಲ್ಲ ಇಲ್ಲೇ ಬಿಟ್ಕೊಂಡು ಅಲ್ಲಿ ಲೋಕದ ಸಂಬಂಧ ಕಾರ್ಯಗಳೆಲ್ಲ ಮಾಡ್ತಿರ್ತಾರೆ. ಹೌದ್ರಿ, ಇದೇ ಲೋಕದಲ್ರಿ. ನೀನು ಎಲ್ಲಿಗೆ ಹೋಗು, ಯಾವುದೇ ಸ್ಥಳದಲ್ಲಿ ಹೋಗು, ಯಾವುದೇ ಗ್ರಾಮಕ್ಕೆ ಹೋಗು, ಯಾವುದೇ ಮನೆಗೆ ಹೋಗು, ಯಾರ ಮನೆಗೆ ಹೋಗು, ನೀನು ಎಲ್ಲೇ ಕೆಲಸ ಮಾಡು, ಎಲ್ಲೇ ನಿಂತುಕೋ, ದೇವರು ನನಗೆ ಏನು ಹೇಳಿಕೊಂಡಿದ್ದಾನೋ, ದೇವರು ನನಗೆ ಏನು ಹೇಳಿದಾನೋ, ದೇವರು ಯಾವ ಮಾರ್ಗದಲ್ಲಿ ನೀನು ನಡಿ ಅಂತ ಹೇಳಿದಾನೋ, ನಡೆಸುವುದಕ್ಕಾಗಿ ಪರಿಶುದ್ಧ ಆತ್ಮನನ್ನು, ದೇವರಿಗಿರುವಂತಹ ವಾಕ್ಯವನ್ನು ತೆಗೆದುಕೊಂಡು ಹೋಗುವಾಗ ನಿನಗೆ ಯಾವುದು ಕೇಡುಗಳು, ನಿನಗೆ ಯಾವುದು ಕಷ್ಟಗಳು, ನಿನಗೆ ಯಾವುದು ಶೋಧನೆಗಳು ನಿನಗೂ ನಿನ್ನ ಕುಟುಂಬಕ್ಕೂ ಸಂಭವಿಸುವುದಿಲ್ಲ. ನಿನಗೂ ನಿನ್ನ ಕುಟುಂಬಕ್ಕೆ ಪವಿತ್ರಾತ್ಮನನ್ನು, ವಾಕ್ಯ ಎಂಬ ಕತ್ತಿಗಳನ್ನು ನೀನು ತೆಗೆದುಕೊಂಡು ಹೋಗುವಾಗ ನಿನ್ನ ಯಾವ ಸೈತಾನು ಕೂಡ, ಯಾವ ವ್ಯಕ್ತಿ ಕೂಡ ನಿನ್ನ ಕುಟುಂಬವನ್ನು, ನಿನ್ನ ಬಿಸಿನೆಸ್ ಅನ್ನು ಮುಟ್ಟೋದಿಲ್ಲ. ಮುಟ್ಟೋದಕ್ಕ ಯೇಸು ಬಿಡೋದಿಲ್ಲ. ನನ್ನ ಯೇಸು ಅಷ್ಟು ದಹಿಸುವಾಗಿನಿ ದೇವರು, ನನ್ನ ಯೇಸು ದಹಿಸುವಾಗಿನಿ. ಇವಾಗ ಜನರ ಹಾಗೆ ಅಲ್ರಿ, ಸ್ವಲ್ಪ ಮಾಡನೆ ಆಯ್ತು ಬಿಡು, ಸ್ವಲ್ಪ ಲೋಕನ ಹಿಂಬಾಲಿಸಿ ನಡೀತೆ ಬಿಡು, ಸ್ವಲ್ಪ ಲೋಕನ ಹಿಂಬಾಲಿಸಿ ಹೇಳ್ಬೇಕು, ವಾಕ್ಯ ನಾನು ಯೇಸು ಸ್ವಾಮಿ ಮಗ, ಈ ವಾಕ್ಯದಲ್ಲೇ ಬರ್ತೀನಿ ಇಲ್ಲ ನೋಡುವಲ್ಲಿ ಎಲ್ಲಾದ್ರೂ ಹೋಗುವಾಗ ವಾಕ್ಯದಲ್ಲಿ ಇರಬೇಕು ನಾವು. ಇಲ್ಲಿ ಅಬ್ರಾಹ್ಮನು ಏನು ಮಾಡಿದ? ಅಬ್ರಾಹ್ಮನು ತನ್ನ ಇಸಾಕನ ಮೇಲೆ ಕಟ್ಟಿಗೆಯನ್ನು ಕೊಟ್ಟ. ಅಂದ್ರೆ ದೇವರಿಗೆ ಅದರ ಸಿದ್ಧಾರ್ಥಿದ್ದಾನೆ. ಅಲ್ಲಿ ದೇವ್ರಿಗೆ ಹೋಗಿ ನೆಪ ಹೇಳ್ತಿಲ್ಲ, ದೇವ್ರೇ ನನ್ನ ಮಗನನ್ನ ಮಾತ್ರ ತಿಕ್ಕೊಂಡು ಮಣ್ಣಿ ಕಟ್ಟಿಗೆ ತರಲಿಲ್ಲಪ್ಪ, ಕಟ್ಟಿಗೆ ತೆಗೆದುಕೊಂಡೇನೆ ಬೆಂಕಿ ತರಲಿಲ್ಲಪ್ಪ, ದೇವ್ರಿಗೆ ಕಟ್ಟಿಗೆ ಮತ್ತು ಬೆಂಕಿ ಹಿಡಿದು ಮನೆಗೆ ಕತ್ತಿ ತಗೊಂಡು ಅಂತ ಹೇಳಿ ನೆಪ ಹೇಳಿದ ದೇವರಿಗೆ. ಇಲ್ಲಿ ಅದಕ್ಕೇನು ಬೇಕು? ಮೊದಲೇ ದೇವರು ಸಿದ್ಧತೆ ಮಾಡ್ತಿದ್ದಾನೆ. ಕಟ್ಟಿಗೆ ತೆಗೆದುಕೊಂಡ, ತನ್ನ ಮಗನನ್ನು ಕೂಡ ಕರೆದುಕೊಂಡ, ಬೆಂಕಿಯನ್ನು ಕೂಡ ತೆಗೆದುಕೊಂಡ, ಕತ್ತಿಯನ್ನು ಕೂಡ ತೆಗೆದುಕೊಂಡು ಸಿದ್ಧನಾಗಿ ಹೋಗ್ತಿದ್ದಾನೆ. ಎಂದು ನೀವು ಸಭೆಗೆ ಬರುವಾಗ, ನೀವು ಆಲಯಕ್ಕೆ ಬರುವಾಗ, ಎಲ್ಲವೂ ನೀನು ಹೋಗುವಾಗ ಪರಿಶುದ್ಧತೆಯನ್ನು ತೆಗೆದುಕೊಂಡು, ಒಳ್ಳೆ ಮಾತನ್ನು ತೆಗೆದುಕೊಂಡು, ಒಳ್ಳೆ ಅಭಿಷೇಕ ಹೊಂದಿಕೊಂಡು ನೀನು ಹೋಗುವುದಾದರೆ ನಿನ್ನ ಯಾವ ಕೇಡು ಸಂಭವಿಸುವುದಿಲ್ಲ. ಸಿದ್ಧವಿರಬೇಕು. ಅರ್ಧಂಬರ್ಧ ಮಾಡಿಕೊಂಡು ಹೋಗಬಾರದು. ಎಲ್ಲಿ ಕೂಡ ಜನ ಹೋಗ್ತಾರೆ ಅಲ್ರಿ, ಏನಾದ್ರೂ ಕೆಲಸಕ್ಕೆ ಹೋಗುವಾಗ ಆಯುಧಗಳು ಬಿಟ್ಟುಕೊಂಡು ಹೋಗುವಾಗ ಜನ ಮನೆ ಕಳಿಸಿ ಬಿಡ್ತಾರೆ. ಇಲ್ಲಿ ನೀನು ದೇವರಿಗೆ ಹೋಗುವಾಗ ಅರ್ಧಂಬರ್ಧ ಸಿದ್ಧ ಆಗುವಾಗ ದೇವರು ಕೂಡ ಹಾಗೆ. ಇಲ್ಲಿ ಅಬ್ರಾಹ್ಮನು ಸಿದ್ಧ ಮಾಡ್ಕೊತಿದ್ದಾನೆ, ದೇವರ ಮಾತಿಗೆ ವಿಧೇಯನಾಗಿ. ದೇವ್ರು ಏನ್ ಹೇಳ್ಬಿಟ್ಟ? ನಿನ್ನ ಮಗನನ್ನು ಹೋಮ ಮಾಡು ಅಂತ ಹೇಳ್ಬಿಟ್ಟು ಅಲ್ಲಿ ಸಿದ್ಧತೆಗೆ ದೇವರು ಅಬ್ರಾಹ್ಮನು ಏನ್ ಬೇಕು? ಸಿದ್ಧ ಹೋಮ ಮಾಡೋದಕ್ಕೆ ಏನ್ ಬೇಕು? ಕಟ್ಟಿಗೆ ಬೇಕು, ಬೆಂಕಿ ಬೇಕು, ಹೋಮ ಮಾಡೋದಕ್ಕೆ ಬಲಿ ಕೂಡ ಬೇಕು, ಕತ್ತಿ ಕೂಡ ಬೇಕು.
ಇಲ್ಲಿ ಕೂಡ ದೇವರು ನಮಗೆ ಕೆಲವು ಪ್ರವಾದನೆಗಳನ್ನು ವಾಕ್ಯ ನುಡಿದಾಗ ನೀನು ಸಿದ್ಧ ಆಗ್ಬೇಕು. ನೀನು ಸಿದ್ಧನಾಗಬೇಕು. ಸಿದ್ಧ ಆಗುವುದಂದ್ರೆ ಹೇಗೆ? ನಾನು 6 ದಿವಸ ದಿನ ದೇವರು ಕೆಲಸ ಮಾಡಿದ್ದಾನೆ, 7ನೇ ದಿನ ಸಭೆಯಲ್ಲಿ ದೇವರು ನಿಂತುಕೊಳ್ಳದಿದ್ದಾನೆ. ಆ ದಿನದಲ್ಲಿ ನನ್ನ ಕುಟುಂಬಕ್ಕೆ ದೇವ್ರ ವಿರುದ್ಧ ಆಗುವಂತ ಯಾವ ಕೆಲಸನೂ ಮಾಡೋದಿಲ್ಲ. ನಾನು ಸಿದ್ಧ ಆಗ್ಬೇಕು. ನೀನು ಪಾಸ್ಟರ್ ಬಂದು ವಿಶ್ವಾಸಿ ಬಂದು ನೀನು ಹೇಳೋದಿಲ್ಲ, ನೀನು ಸಿದ್ಧ ಆಗಬೇಕು. ಇಲ್ಲಿ ಅಬ್ರಹಾಮನು ಸಿದ್ಧ ಆಗ್ತಿದ್ದಾನೆ. ಸಿದ್ಧ ಆಗುವಾಗ ಮುಂದೆ ಆತನ ಆಶೀರ್ವಾದ ಇದೆ ನಿಮಗೆ ಹೇಳುತ್ತೇನೆ. ಹಲ್ಲೆಲೂಯಾ. ನೀನು ಕೂಡ ಸಿದ್ಧ ಆಗಬೇಕು. ಕೆಲವು ಕಾರ್ಯ ನೋಡ್ರಿ, ಎಲ್ಲಾದ್ರೂ ಫಂಕ್ಷನ್ಗೋ ಪ್ರೋಗ್ರಾಮ್ ಹೋಗುವಾಗ ಜನ ಸಿದ್ಧ ಆಗ್ತಾರಲ್ರಿ. ಎಷ್ಟು ಬಾರಿ ಸಿದ್ಧ ಆಗ್ತಾರೆ ಅಂದ್ರೆ, ಒಳ್ಳೆ ಒಳ್ಳೆ ಬಟ್ಟೆಗಳು, ಒಳ್ಳೆ ಒಳ್ಳೆ ಎಲ್ಲ ಮುಖಕ್ಕೆ ಹಚ್ಕೊಳ್ಳುವಂತ ಎಲ್ಲ ಒಳ್ಳೆ ಹಚ್ಕೊಂಡು ಸಿದ್ಧ ಆಗಿ ಹೋಗಿ. ಯಾಕೆ? ನನ್ನನ್ನು ನೋಡ್ಲಿ ಜನ, ಅವ್ರ ಮುಂದೆ ನನ್ನ ಒಳ್ಳೆಯವರಾಗಿ ಕಾಣಿಸ್ಬೇಕು, ನನ್ನನ್ನು ಎಷ್ಟು ಸೂಪರ್ ಆಗಿದ್ದಾರೆ ಅನ್ನಬೇಕು, ನನ್ನ ಕುಟುಂಬನ ಹೊಗಳ್ಬೇಕಂತ ಆತಾರೆ ಇಲ್ಲಿ. ಈಗಲೂ ಕೂಡ ದೇವರು ನಿನ್ನ ಹೊಗಳ್ಬೇಕಾದ್ರೆ, ದೇವರು ನಿನ್ನ ಮೆಚ್ಚಬೇಕಾದ್ರೆ ನೀನು ಕೂಡ ದೇವರಿಗಾಗಿ ಸಿದ್ಧ ಆಗಬೇಕು. ದೇವರು ಕೂಡ ನಿನಗೆ ಕೂಡ ಸಿದ್ಧ ಆಗಬೇಕು. ದೇವರು ಮನುಷ್ಯರಾದರೂ ಬೆಲೆ ಇಲ್ಲದ ನಿನಗೆ ಕೊಡುತ್ತಾರೆ, ಆದರೂ ದೇವರು ನಿನಗೆ ಬೆಲೆ ಕಟ್ಟದಕ್ಕೆ ಆಗೋದನ್ನು ದೇವರು ನಿನಗೆ ಕೊಡ್ತಾನೆ. ನಿನ್ನ ಮಗನಿಲ್ಲವ, ನಿನ್ನ ದೇವ್ರ ಮಗನನ್ನು ಕೊಡ್ತಾನೆ. ಅದಕ್ಕೆ ಏನ್ ಬೇಕೋ ನೀನು ಸಿದ್ಧ ಆಗು. ನಿನಗೆ ಜಾಬ್ ಇಲ್ಲವಾ, ದೇವ್ರ ನಿನಗೆ ಜಾಬ್ ಅನ್ನು ಕೊಡ್ತಾನೆ. ಅದಕ್ಕೆ ನೀನು ಏನು ಬೇಕು? ನೀ ಈಗಲೇ ಸಿದ್ಧತೆ ಆಗು. ನಿನ್ನ ಮಗನನ್ನು ಪಾಪದಿಂದಲೂ ಶಾಪದಿಂದಲೂ ನಿನ್ನ ಗಂಡನ್ನು ಬಿಡಿಸುತ್ತಾನೆ. ಅದಕ್ಕೆ ಬೇಕಾಗಿರುವುಗಳನ್ನು ಈಗಲೇ ನೀನು ಸಿದ್ಧ ಮಾಡ್ಕೋ, ಈಗಲೇ ಸಿದ್ಧ ಮಾಡ್ಕೋ. ಇಲ್ಲಿ ಅಬ್ರಹಾಮನು ಸಿದ್ಧತೆ ಮಾಡ್ಕೋತಿದ್ದಾನೆ. ಕಟ್ಟಿಗೆ ತೆಗೆದುಕೊಂಡ, ಮಗನನ್ನು ಕೂಡ ತೆಗೆದುಕೊಂಡ, ಬೆಂಕಿಯನ್ನು ಕೂಡ ತೆಗೆದುಕೊಂಡು, ಇಬ್ಬರು ತೆಗೆದುಕೊಂಡು ಮೋರಿಯ ಬೆಟ್ಟ ಏರಿ, ಒಂದು ಕಡೆ ದುಃಖ, ಒಂದು ಕಡೆ ದೇವರು ನೀವು ಪಾಲಿಸಬೇಕು. ಒಂದು ಕಡೆ ದುಃಖ, ನನ್ನ ಮಗ ಹೋಗ್ತಾ ಇದ್ದಾನೆ, ಒಂದೇ ಒಂದು ವಂಶದ ಕುಡಿ. ಒಂದು ಕಡೆ ದುಃಖ, ಇನ್ನೊಂದು ಕಡೆ ದೇವರು ನನ್ನ ಮಗನನ್ನು ತೆಗೆದುಕೊಳ್ಳೋದಿಲ್ಲ ಎಂದು ನಂಬಿಕೆ. ಈ ಸಭೆಗೆ ಬರ್ತಾ ಇದ್ದೀರಿ, ಕೆಲಸಕ್ಕೆ ಬರ್ತಾ ಇದ್ದೀರಿ, ಭಾನುವಾರ ದಿವಸನೇ ಒಳ್ಳೆ ಕೆಲಸ ಬರುತ್ತೆ. ಅಯ್ಯೋ, ಇಲ್ಲಿ ಕೆಲಸಕ್ಕೆ ಹೋದ ಇಷ್ಟು ದುಡ್ಡು ಬರುತ್ತಲ್ಲ. ಇನ್ನೊಂದು ಕಡೆ ದೇವರ ಆರಾಧನೆ ಆಗ್ತಲ್ಲ, ನಿಮಗೂ ಕೂಡ ಆಗತ್ತಲ್ರಿ. ಅವ್ರು ಭಯ ಪಡಬೇಡ್ರಿ. ದೇವರ ಆಶೀರ್ವಾದ ನಿಮ್ಮ ಮೇಲಿದ್ದಾರೆ, ನಿಮ್ಮ ತಲೆ ಮೇಲಿದ್ದಾರೆ, ನಿಮ್ಮ ಕುಟುಂಬದ ಮೇಲಿದ್ದಾರೆ. ನೀನು ಭಯ ಪಡಬೇಡ, ನೀನು ಹಂಚಬೇಡ, ಕುಗ್ಗಿ ಹೋಗಬೇಡ. ಇಲ್ಲಿ ತನ್ನ ಮಗನಾದ ಇಸಾಕನ ಮೇಲೆ ಒರೆಸಿ ತನ್ನ ಕೈಯಲ್ಲೇ ಬೆಂಕಿಯನ್ನು ಕತ್ತಿಯನ್ನು ತೆಗೆದುಕೊಂಡ ನಂತರ ಅವರಿಬ್ಬರು ಹೊರಟು ಹೋದರು. ಹೋಗುವಾಗ ಇಸಾಕನು ತನ್ನ ತಂದೆಯಾದ ಅಬ್ರಹಾಮನಿಗೆ ಅಪ್ಪ ಎಂದು ಕರೆಯಲು ಅಬ್ರಹಾಮನು ಏನು ಮಗನೇ ಅಂದನು. ಇಸಾಕನು ಇಗೋ ಬೆಂಕಿಯನ್ನು ಕಟ್ಟಿಗೆಯು ಉಂಟು, ಆದರೆ ಹೋಮಕ್ಕೆ ಬೇಕಾದ ಕುರಿಯಲ್ಲಿ ಅಂದ ಕೇಳಿದ. ಇಸಾಕ್ ಕೇಳ್ತಾ ಇದ್ದಾನೆ, ಅಪ್ಪ ಪಪ್ಪ, ನಾವು ಹೋಮ ಮಾಡೋದಕ್ಕಾಗಿ ಹೋಗ್ತಾ ಇದ್ದೇವೆ, ಕಟ್ಟಿಗೆಯನ್ನು ತೆಗೆದುಕೊಂಡೆ, ಬೆಂಕಿಯನ್ನು ಕೂಡ ತೆಗೆದುಕೊಂಡೆ, ಬಲಿಯಲ್ಲಿ ಇಸಾಕನ ಕೇಳ್ತಾ ಅಂದ್ರೆ ಇಸಾಕನಿಗೆ ಗೊತ್ತೇ ಇಲ್ಲ, ನನ್ನನ್ನೇ ಹೋಮ ಮಾಡಕ್ ಹೋಗ್ತೇವೆ ಅಂತ ಇಸಾಕನಿಗೆ ಗೊತ್ತಿಲ್ಲ. ಆದ್ರೆ ತಂದೆಗೆಲ್ಲ ಗೊತ್ತು, ನನ್ನ ಮಗನನ್ನು ಒಯ್ತೀನಿ, ನನ್ನ ಮಗನನ್ನು ಬಲಿ ಕೊಡೋದಕ್ಕಾಗಿ ದೇವರು ಬಿಡೋದಿಲ್ಲ, ನನ್ನ ಮುಖಾಂತರವಾಗಿ ಸಂತಾನವನ್ನು ಉಳ್ಳವನಾಗುವಂತ ಹೇಳಿದೀಯಾ. ಹೇಗೆ ನನ್ನ ದೇವರು ನನ್ನ ಮಗನ ಬಲಿ ತೆಗೆದುಕೊಳ್ಳುತ್ತಾನೆ, ದೇವರು ನನ್ನ ಪರೀಕ್ಷೆ ಮಾಡುತ್ತಿದ್ದಾನೆ ಅಂತ ಅಬ್ರಾಹ್ಮನಿಗೆ ಗೊತ್ತು. ಇಲ್ಲಿ ನೋಡ್ರಿ, ಇಸಾಕನು ಕೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಇಲ್ಲಿ ಇಸಾಕನು ಅಪ್ಪ, ಎಷ್ಟು ವಾಕ್ಯ ನೀವು ಓದ್ರಿ, ಗಮನಿಸ್ರಿ, ವಾಕ್ಯವನ್ನು ನೋಡ್ರಿ, ಓದ್ರಿ. 22ನೇ ಅಧ್ಯಾಯ 7ನೇ ವಾಕ್ಯ. ಅಪ್ಪ ಎಂದು ಕರೆಯಲು ಏನು ಮಗನೇ ಅಂದನು. ಇಸಾಕನು ಇಗೋ ಬೆಂಕಿಯನ್ನು ಕಟ್ಟಿಗೆ ಉಂಟು, ಆದರೆ ಹೋಮಕ್ಕೆ ಬೇಕಾದ ಕುರಿಯಲ್ಲಿ ಎಂದು ಕೇಳಿದಕ್ಕೆ ಅಬ್ರಹಾಮನು ಮಗನೇ, ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವನು. ದೇವ್ರ ನಂಬಿಕೆ ನೋಡುತ್ತಿದ್ದಾನ್ರಿ. ಅಯ್ಯೋ ದೇವ್ರು ಹೇಳಿಬಿಟ್ಟ ಆತ ಕಳವಳ ಆಗ್ತಿಲ್ಲ. ನನ್ನ ದೇವರು ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುತ್ತಾನೆ. ಇಂದು ಕೂಡ ನೀವುಗಳು ದೇವರನ್ನು ನಂಬಿದ್ದೀರಿ, ದೇವರ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದೀರಿ, ದೇವರ ಮೇಲೆ ಭಯಭಕ್ತಿ ಉಳ್ಳವರಾಗಿ ಜೀವಿಸುತ್ತಿದ್ದೀರಿ. ನಿನ್ನ ಮನೆಗೆ ಏನು ಬೇಕು, ನಿನ್ನ ಕುಟುಂಬಕ್ಕೆ ಏನು ಬೇಕು, ದೇವರಿಗೆ ಹೇಳಿರಿ. ನನ್ನ ದೇವರು ಸರಿಯಾದ ಸಮಯದಲ್ಲಿ ತಕ್ಕ ಹಾಗೆ ನನ್ನನ್ನು ಕೊಟ್ಟು ನನ್ನ ಕುಟುಂಬವನ್ನು ಮೃಷ್ಟಾನ್ನ ಭೋಜನದಿಂದ ತೃಪ್ತಿಪಡಿಸುವನು. ಹಲ್ಲೆಲೂಯಾ.
ಅಬ್ರಾಮನು ಹೇಳ್ತಾ ಇದ್ದಾನೆ, ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರೇ ಕೊಡುವೆನು. ನಿಮ್ಮ ನಂಬಿಕೆ ದೇವರ ಮೇಲೆ ಇಟ್ರೆ, ಮನುಷ್ಯರ ಮೇಲೆ ಬೇಡ. ಯಾವುದೋ ರಾಜಕೀಯ ವ್ಯಕ್ತಿಗಳ ಮೇಲೆ, ಯಾವುದೋ ಬಂಧು ಬಳಗದ ಮೇಲೆ ಬೇಡ ನಿಮ್ಮ ನಂಬಿಕೆ. ಆಕಾಶದಲ್ಲಿ ಇರುವಂತ ಸಿಂಹಾಸನ ಮೇಲೆ ಕುಳಿತಿರುವಂತ ದೇವರ ಮೇಲೆ ನಿನಗೂ ನಿನ್ನ ಕುಟುಂಬಕ್ಕೂ ಬರ್ತದೆ ಅಂತ ನಂಬಿಕೆ ಇಡ್ರಿ. ಮನುಷ್ಯರ ಮೇಲೆ ನಂಬಿಕೆ ಇಡಬೇಡ್ರಿ. ದೇವರು ಹೇಳಿದಾನೆ, ಮನುಷ್ಯರ ಮೇಲೆ ಭರವಸೆ ಇಡುವುದಕ್ಕಿಂತ ದೇವರನ್ನು ಆಶ್ರಯಿಸಿಕೊಳ್ಳೋದು ಒಳ್ಳೆಯದು. ಮನುಷ್ಯನ ಯಾವಾಗ ಕೈ ಬಿಡ್ತಾರೋ, ಮನುಷ್ಯನ ಯಾವಾಗ ಬಿಟ್ಟು ಬಿಡ್ತಾರೋ, ಯಾವಾಗ ನೀನು ಅವಮಾನ ಪಾಡ್ತಾರೋ, ಯಾವಾಗ ನೀನು ಹಚ್ಕೋತಾರೋದು ಗೊತ್ತಿಲ್ಲ. ಆದರೆ ಪರಲೋಕದ ದೇವರನ್ನು ನೀನು ನೋಡುವಾಗ ಆತ ನಿನ್ನ ಮುಖವನ್ನು ಲಜ್ಜೆಗೆ ಬೀಳುವುದಕ್ಕೆ ದೇವರು ಬಿಡೋದಿಲ್ಲ. ನಿನ್ನ ಕುಟುಂಬ ಬೀಳುವುದಕ್ಕಾಗಿ ದೇವರು ಬಿಡೋದಿಲ್ಲ. ಒಳಗಿನ ನಂಬಿಕೆ ಇರಬೇಕು. ನನ್ನ ಮಗನಿಗೆ ಒಳ್ಳೆ ದೇವ್ರ ಕೆಲಸನೇ ಕೊಡ್ತಾನೆ, ನನ್ನ ಮಗನಿಗೆ ಒಳ್ಳೆ ದೇವ್ರ ಸೊಸೆನೆ ಕೊಡ್ತಾನೆ, ನನ್ನ ಮಗನಿಗೆ ಒಳ್ಳೆ ಮಗಳಿಗೆ ಒಳ್ಳೆ ಗಂಡನನ್ನೇ ದೇವರು ಕೊಡ್ತಾನೆ, ನನ್ನ ಕುಟುಂಬಕ್ಕೆ ಒಳ್ಳೆ ಆಶೀರ್ವಾದವನ್ನು ದೇವರು ಕೊಡ್ತಾನೆ, ನನ್ನ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡ್ತಾನೆ, ಒಳ್ಳೆ ಸೇವೆನೆ ಕೊಡ್ತಾನೆ, ಒಳ್ಳೆ ಭವಿಷ್ಯವನ್ನ ಇಟ್ಟಿದ್ದಾನೆ. ನೀವು ಒಳಗಡೆ ನಂಬಿಕೆ ಇರಬೇಕು. ದೇವರು ಹೇಳಿದಾನೆ, ಭಯಭಕ್ತಿ ಉಳ್ಳವನಿಗೆ ಯಾವ ಕೊರತೆಯೂ ಇಲ್ಲ. ನೀವು ವಾಕ್ಯ ಮರ್ತು ಹೋಗ್ಬಾರ್ದ್ರಿ, ಮೊದಲು ಓದಿರಲ್ರಿ. ಭಯಭಕ್ತಿ ಉಳ್ಳವನಿಗೆ ಯಾವ ಕೊರತೆಯೂ ಇಲ್ಲ. ಇಲ್ಲಿ ಅಬ್ರಾಹ್ಮನ ಭಯಭಕ್ತಿ ಇದು. ಹಲ್ಲೆಲೂಯಾ. ಇಲ್ಲಿ ಅಬ್ರಾಹ್ಮನ ಹೇಳ್ತಿದ್ದಾನೆ, ಇಸಾಕನೇ ಬಲಿಗೆ ಬೇಕಾದ, ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರು ಒದಗಿಸ್ತಾನೆ ಅಂತ ನಂಬಿಕೆ ಇಟ್ಟ. ನಂಬಿಕೆ ಮೇಲೆ ಹೋಗ್ತಿದ್ದಾನೆ. ದೇವರು ನಂಬಿಕೆ ಅನುಸರಿಸಿದ್ದಾನೆ, ನಂಬಿಕೆಯಲ್ಲಿ ಹೋಗ್ತಿದ್ದಾನೆ, ಬೇಕಾದ ಸಿದ್ಧತೆಯನ್ನು ಕೂಡ ಮಾಡಿದ್ದಾನೆ. ಅಂದರೆ ನಿನ್ನ ಕುಟುಂಬ ಮೇಲೆ ಬರಬೇಕಾದರೆ ಸಿದ್ಧತೆ ಕೂಡ ಬೇಕು, ನಂಬಿಕೆ ಕೂಡ ಬೇಕು. ದೇವ್ರ ಕುಟುಂಬ ನಡೆಸ್ತಾನೆ ಅಂತ ಹೇಳಿ ಮನೆಯಲ್ಲಿ ಕೂತ್ಕೊಂಡ್ರೆ ಕುಟುಂಬ ನಡೆಯೋದಿಲ್ಲ. ಕೆಲಸಕ್ಕೆ ಹೋಗ್ಬೇಕು, 6 ದಿನ ದುಡಿಬೇಕು, ಕಷ್ಟಪಟ್ಟು ದುಡಿಬೇಕು. 7 ದಿನ ಬಂದು ಸಬ್ಬತ್ತಿಂದ ದೇವರು ಆರಾಧಿಸಬೇಕು. ದೇವರ ನಂಬಿಕೆ ಇಟ್ಟರೆ ಆಗೋದಿಲ್ಲ. ಸಿದ್ಧ ಆಗಬೇಕು. ನಾನು ಸೇವೆ ಮಾಡ್ತಿದ್ದೇನೆ, ಸೇವೆ ಮಾಡೋದಕ್ಕಾಗಿ ಏನ್ ಬೇಕು, ಎಷ್ಟು ಬೇಕು. ನೀವು ಯಾವ ಕುಟುಂಬ ನಡೆಸಬೇಕಾದ್ರೆ ಯಾವ ಕೆಲಸ ಬೇಕು, ಯಾವ ಕೆಲಸ ಬೇಕು, ಯಾವ ವೃತ್ತಿ ಮಾಡಬೇಕು, ಯಾವ ವೃತ್ತಿ ಮಾಡಿದ್ರೆ ನನ್ನ ಕುಟುಂಬ ನಡೆಯುತ್ತೆ, ಎಲ್ಲಿ ಹೋದರೆ ಕುಟುಂಬ ಸಾಗುತ್ತೆ ಅಂತ ನೀವು ಸಿದ್ಧ ಆಗಬೇಕು. ಒಳ್ಳೆ ಜ್ಞಾನ ಕೊಟ್ಟಿದ್ದಾನೆ, ಒಳ್ಳೆ ದೇವರು ಬುದ್ಧಿ ಕೊಟ್ಟಿದ್ದಾನೆ, ಒಳ್ಳೆ ತಲೆಯಲ್ಲಿ ದೇವರು ಜ್ಞಾನ ಕೊಟ್ಟು ನೀವು ಸಿದ್ಧ ಆಗಬೇಕು. ಜ್ಞಾನದ ಹಾಗೆ ಇರಬಾರದು. ದೇವರ ಮುಂದೆ ನೀವು ಜ್ಞಾನ ಇಲ್ಲ, ದೇವರ ಜ್ಞಾನ ಕೇಳಿ. ಯಾಕೊಬ್ಬ ಒಂದು ಯಾವನಿಗಾದರೂ ಜ್ಞಾನ ಕಡಿಮೆ ಆಗಿದ್ದರೆ ಅವನನ್ನು ಕೇಳಿಕೊಳ್ಳಲಿ, ಹಂಗಿಸದೆ ನಾನು ಅವನಿಗೆ ಉದಾರ ಮನಸ್ಸಿನಿಂದ ಕೊಡುವನಾಗಿದ್ದೇನೆ. ದೇವರ ಆಶೀರ್ವಾದಗಳನ್ನು ನಿನಗೂ ನಿನ್ನ ಕುಟುಂಬಕ್ಕೂ ಉದಾರ ಮನಸ್ಸಿಂದ ಕೊಡುತ್ತಾನೆ. ಮನುಷ್ಯರಾದನ್ನು ಕೊಟ್ರೆ ನಾಳೆ ಅದನ್ನು ಕೊಡುವ ಅಂತ ಹೇಳ್ಬಹುದು, ಹಂಗಿಸಿ ಕೊಡಬಹುದು. ಆದ್ರೆ ದೇವರು ತಕ್ಕೊಂಡ್ಬಿಡು, ಉಪಯೋಗಿಸಿಕೋ, ನಿನ್ನ ಕುಟುಂಬ ನೀನು ಅನುಭವಿಸು, ಸುಖವಾಗಿ ಬಾಳಂತ ದೇವರ ಆಶೀರ್ವಾದ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಬ್ರಾಮನು ಎಂತ ಇಕ್ಕಟ್ಟು ಬಂದರೂ ಕೂಡ, ಎಂತ ಕಷ್ಟ ಬಂದರೂ ಕೂಡ ಆತನು ನಂಬಿಕೆ ನುಡಿದಿದ್ದಾನೆ. ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಜೀವಿತದಲ್ಲಿ ಯಾವುದೇ ಇಕ್ಕಟ್ಟು ಬರಲಿ, ಯಾವುದೇ ಶೋಧನೆ ಬರಲಿ, ಯಾವುದೇ ಪರಿಶೋಧನೆ ಬರಲಿ, ಪರೀಕ್ಷೆ ಬರಲಿ, ನೀವು ನಂಬಿಕೆಯಲ್ಲಿ ಹೋಗಿರಿ, ನಂಬಿಕೆಯಿಂದ ಇರ್ರಿ. ನಂಬಿಕೆಯನ್ನು ದೇವರು ನೋಡುತ್ತಾನೆ. ದೇವರು ನಂಬಿಕೆ ತಕ್ಕ ಹಾಗೆ ದೇವರು ನಿನ್ನ ಆಶೀರ್ವದಿಸುತ್ತಾನೆ. ನೀನು ಯಾವ ತೀರಿ ನಂಬಿಕೆ ಇಟ್ಟಿಯೋ ಅದೇ ರೀತಿ ದೇವರು ನಿನ್ನ ಕಾಪಾಡುತ್ತಾನೆ. ಇಲ್ಲಿ ದೇವರು ಅಬ್ರಾಹ್ಮನ ನಂಬಿಕೆ ಇಡ್ತಿದ್ದಾನೆ. ಅಬ್ರಾಹ್ಮನ ವಾಕ್ಯ ಓದ್ತಾ ಇರುವಾಗ ನಂಬಿಕೆಯಿಂದಲೇ ಆತನು ಹೋಗ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದ? ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರೇ ಕೊಡುವೆನು, ನನ್ನ ಕುಟುಂಬ ನಡೆಸೋದಕ್ಕಾಗಿ ನನಗೆ ಜಾಬ್ ಅನ್ನು ದೇವರೇ ಕೊಡುವೆನು, ನನ್ನ ಕುಟುಂಬ ನನ್ನ ಸಂತಾನ ನಡೆಯೋದಕ್ಕಾಗಿ ದೇವರು ನನ್ನ ಸಂತಾನವನ್ನು ಸಿದ್ಧ ಮಾಡುತ್ತಾನೆ. ನನ್ನ ಕುಟುಂಬ ಎಲ್ಲಿ ಬಿದ್ದು ಹೋಗುವುದಿಲ್ಲ. ನಿನ್ನ ಒಬ್ಬರು ಮನೆ ನಂಬಿಕೆ ಇರಬೇಕು, ದೃಢವಾಗಿ ನಿಂತುಕೊಳ್ಳಬೇಕು, ಸದೃಢವಾಗಿ ನಂಬಿಕೆ ಅನುಸರಿಸಬಾರದು. ಪರಿಸ್ಥಿತಿ ಇರಬೇಕು. ಅದಕ್ಕೆ ಭಯ ಭಕ್ತಿ, ಪ್ರತಿ ಕ್ಷಣದಲ್ಲಿ ದೇವರು ಭಯ ಪಡಬೇಕು. ಜನರ ಮುಂದೆ ಭಯ ಪಡುವುದು ಒಳ್ಳೆಯದು, ಒಬ್ಬಟ್ಟಿರುವಾಗ ಭಯ ಪಡಬೇಕು. ಸತ್ಯವೇದದಲ್ಲಿ ಅನೇಕ ಜನರು ಒಬ್ಬರಿರುವಾಗಲೇ ಪಾಪ ಮಾಡಿದರು, ಜನರ ಮುಂದೆ ಪರಿಶುದ್ಧರಾಗಿ ನಡೆದರು, ಒಬ್ಬರು ಇರುವಾಗಲೇ ಪಾಪ ಮಾಡಿದರು. ನೀನು ಒಬ್ಬ ಇರುವಾಗ ನಿನ್ನ ನಿಜವಾದ ಬಣ್ಣ ಹೊರಗಡೆ ಬರುತ್ತೆ.
ಒಬ್ಬನೇ ಜೀವಿಸುವಾಗ ನಿಜವಾದ ಬಣ್ಣ ಹೊರಗಡೆ ಬರುತ್ತದೆ. ಇಲ್ಲಿ ನೋಡ್ರಿ, ದಾವೀದನು ಹೇಗಿದ್ದ? ದಾವೀದನು ಇದ್ದ, ಒಬ್ಬನೇ ಇದ್ದ. ಆತನಲ್ಲಿ ಒಂದು ಸ್ತ್ರೀಯನ್ನು ಸ್ನಾನ ಮಾಡುವುದು ನೋಡಿ ಆತನೊಳಗೆ ಪಾಪ ಬಂತು. ಅದಕ್ಕೆ ನೀನು ಒಬ್ಬನಿರುವಾಗಲೇ ನಿನ್ನ ನಿಜವಾದ ಅಸ್ತಿತ್ವ, ನಿನ್ನ ಬಣ್ಣ ಹೊರಗಡೆ ನೀನು ತೋರಿಸ್ತೀಯ. ಜನರ ಮುಂದೆ ನೀನು ತೋರಿಸೋದಿಲ್ಲ, ಜನರ ಮುಂದೆ ನಿನ್ನ ಬಣ್ಣ ತೋರಿಸೋದಿಲ್ಲ. ತಂದೆ ಮುಂದೆ, ತಾಯಿ ಮುಂದೆ, ಕುಟುಂಬ ಮುಂದೆ, ಹೆಂಡತಿ ಮುಂದೆ, ಗಂಡನ ಮುಂದೆ, ಮಕ್ಕಳ ಮುಂದೆ ತೋರಿಸೋದಿಲ್ಲ. ನೀವು ಒಬ್ಬನೇ ಇರುವಾಗಲೇ ಮನುಷ್ಯರು ರಹಸ್ಯವಾದ ಪಾಪಗಳನ್ನು ಮಾಡ್ತಾರೆ. ಹಾಗಿರಬಾರದು. ದೇವರ ಭಯ ಭಕ್ತಿ ಅಂದ್ರೆ ಅದಲ್ಲ. ಒಬ್ಬನಿರುವಾಗಲೂ ಕೂಡ ಎಷ್ಟೇ ಜನ ಇರಲಿ, ನಾನು ದೇವ್ರ ಮಗ, ನನ್ನ ಮೇಲೆ ದೇವರು ಒಳ್ಳೆ ಉದ್ದೇಶ ಇದೆ, ನನ್ನ ಮೇಲೆ ದೇವರು ತರಾಂತ ಇಟ್ಟಿದ್ದಾನೆ, ನನ್ನ ಮೇಲೆ ದೇವರು ಆಶೀರ್ವಾದ ಇಟ್ಟಿದ್ದಾನೆ, ತನ್ನ ರಕ್ತದಿಂದ ನನ್ನನ್ನು ಕೊಂಡುಕೊಂಡಿದ್ದಾನೆ, ಬಂಧು ಬಳಗ ನನ್ನ ಬಳಿಗೆ ಬರಲಿಲ್ಲ. ಹೆತ್ತ ತಂದೆ ತಾಯಿನ ಪರಿಸ್ಥಿತಿಯನ್ನು ಬದಲಾಯಿಸೋದಕ್ಕಾಗುದಿಲ್ಲ, ಹೆತ್ತ ತಂದೆ ತಾಯಿನೇ ನನ್ನ ಬದಲಾಯಿಸೋಕ್ಕಾಗುದಿಲ್ಲ. ದೇವರಾದರೂ ನನ್ನ ಮೇಲೆ ತನ್ನ ರಕ್ತವನ್ನು ಸುರಿಸಿ ನನ್ನ ಪರಿಶುದ್ಧ ಮಗಳಾಗಿ ಮಾಡಿ ಕಷ್ಟ ಬರುವಾಗ ದೇವರೇ ಕೂಗುವಾಗ ಇದು ಈ ಗುಣ ನಿಮ್ಮಲ್ಲಿದ್ದರೆ, ಈ ಮಾತು ನಿಮ್ಮೊಳಗಿದ್ದರೆ ನೀನು ಭಯ ಭಕ್ತಿಯಲ್ಲಿ ನಡೀತಿದೆ ಅಂತ ಅರ್ಥ. ಇಲ್ಲಾದ್ರೆ ಇಲ್ಲ. ಚರ್ಚಲ್ಲಿ ಮಾತ್ರ ಒಳ್ಳೆ ಆರಾಧನೆ, ಒಳ್ಳೆ ಸಾಕ್ಷಿ, ಒಳ್ಳೆ ಆರಾಧನೆ, ಒಳ್ಳೆ ಸಾಕ್ಷಿ. ಮನೆಯಲ್ಲಿ ಹೋಗಿ ಗಂಡನ ಹೆಂಗೆ ಬೇಕಾದ್ರೂ ಮಾತನಾಡಿ, ಹೆಂಡತಿ ಹೆಂಗೆ ಬೇಕಾದ್ರೂ ಮಾತನಾಡಿ, ಹೆಂಗೆ ಬೇಕಾದ್ರೆ ಜೀವಿಸಿದ್ರೆ ಇದು ಭಯ ಭಕ್ತಿ ಅಲ್ಲ. ನಿಮ್ಮ ನಂಬಿಕೆಯಲ್ಲಿ ನೆರವೇರುವುದಿಲ್ಲ. ಸಹಿತ ನಿಮ್ಮ ನಂಬಿಕೆ ಉಪಯೋಗ ಮಾಡಿಕೊಂಡು ನಿಮ್ಮ ಕುಟುಂಬನ ಕಷ್ಟಕ್ಕೆ ಹಾಕ್ತಾನೆ. ಇಲ್ಲಿ ಅಬ್ರಹಾಮನು ಒಳ್ಳೆಯವನಾಗಿದ್ದ, ಪರಿಶುದ್ಧತನ ಅನುಸರಿಸಿದ, ದೇವರ ನೇಮದಲ್ಲಿ ಆತನು ಪಾಲ್ಗೊಂಡಿದ್ದ. ದೇವರು ಹೆಂಗೆ ಹೇಳಿದೋ ಆತನು ಹಂಗೆ ಜೀವಿಸಿದ. ಹಂಗೆ ಜೀವಿಸುವಾಗ ದೇವರು ಆತನ ನಂಬಿಕೆಯನ್ನು ದೇವರು ನೆರವೇರಿಸಿದರು. ಇನ್ನು ನೋಡ್ರಿ, ನಿನ್ನ ಕುಟುಂಬದಲ್ಲಿ ಏನೂ ಇಲ್ಲ, ಇದುವರೆಗೆ ಕುಟುಂಬ ಕಷ್ಟದಲ್ಲಿದೆ, ಕುಟುಂಬ ದುಃಖದಲ್ಲಿದೆ, ಕುಟುಂಬ ಅವಮಾನದಲ್ಲಿ, ಕುಟುಂಬ ನೋವಲ್ಲಿ ಇದೆ, ಬಡತನದಲ್ಲಿ ಇದೆ, ಕಣ್ಣೀರಲ್ಲಿ ಹಾದು ಹೋಗ್ತಾ ಇದೆ, ಕೆಲಸ ಇಲ್ಲ, ಒಳ್ಳೆ ಏಳಿಗೆ ಇಲ್ಲ. ನೀನು ಚಿಂತೆ ಮಾಡಬೇಡ, ನೀನು ಭಯ ಪಡಬೇಡ ಮಗಳೇ, ನೀನು ಭಯ ಪಡಬೇಡ ಮಗನೇ. ನೀನು ಬರೀ ದೇವರಲ್ಲಿ ಭಯಭಕ್ತಿಯಿಂದ ಜೀವಿಸು. ಭಯಭಕ್ತಿಗೆ ದೇವರಿಗೆ ಬೇಕಾಗುವಂತ ಸಿದ್ಧತೆಯನ್ನು ನೀನು ಒಳಗಡೆ ನೀನು ಮಾಡಿಕೊ. ಒಂದಿಲ್ಲ ಒಂದು ದಿನ ದೇವರು ನಿನ್ನ ಕುಟುಂಬವನ್ನು, ಭವಿಷ್ಯವನ್ನು ಆಶೀರ್ವದಿಸುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ 10ನೇ ವಾಕ್ಯ ಓದ್ರಿ. ಆದರೆ ತನ್ನ ಮಗನನ್ನು ವಧಿಸುವುದಕ್ಕೆ ಅವನು ಕೈ ಚಾಚಿ ಕತ್ತಿಯನ್ನು ಹಿಡಿದುಕೊಳ್ಳಲು ಯೆಹೋವನ ದೂತನು ಆಕಾಶದೊಳಗಿಂದ ಅಬ್ರಾಮನೇ, ಅಬ್ರಾಮನೇ ಎಂದು ಅವನನ್ನು ಕರೆದನು. ಸಾಕ್ರಿ, ಹಲ್ಲೆಲೂಯಾ. ಮುಖ್ಯವಾದ ಭಾಗಕ್ಕೆ ನಾವು ಬಂದಿದ್ದೇವೆ. ಎಲ್ಲರೂ ಈ ಕಡೆ ಗಮನ ಕೊಡ್ರಿ. ಈ ವಾಕ್ಯವನ್ನು ಕೇಳುತ್ತಿರುವಾಗಲೇ ಆಶೀರ್ವಾದಗಳು ನಿಮ್ಮ ಕುಟುಂಬದ ಮೇಲೆ ಬರ್ತಾವೆ. ಇಲ್ಲಿ ನೋಡ್ರಿ, ಅಬ್ರಾಮನು ಏನ್ ಬೇಕು ಎಲ್ಲ ಸಿದ್ಧ ಮಾಡಿಕೊಂಡು ತೆಗೆದುಕೊಂಡು ಹೋಗಿ ಮಲಗಿನನ್ನು ಕಟ್ಟಿಗೆಯನ್ನು ಒಟ್ಟಿದ. ಮಗನನ್ನು ಮೇಲೆ, ಮಗನ ಕೈಕಾಲು ಕಟ್ಟಿ ಮಗನನ್ನು ಮಲಗಿಸಿ ಬಿಟ್ಟ. ಕತ್ತಿಯನ್ನು ಹಿರಿದು ಆತನ ಬಲಿ ಕೊಡುವ ಕತ್ತಿಯನ್ನು ಎತ್ತಿದ. ವಾಗಲಿ ಅಬ್ರಾಮನೇ, ಅಬ್ರಾಮನೇ ಎಂದು ದೇವದೂತನು ಅವನನ್ನು ಕರೆದನು. ಸಾರಿನ ವಾಕ್ಯ ಓದಿ ಎಲ್ಲ ನೋಡ್ರಿ. ಆದರೆ ತನ್ನ ಮಗನನ್ನು ವಧಿಸುವುದಕ್ಕೆ ಅವನು ಕೈ ಚಾಚಿ ಕತ್ತಿಯನ್ನು ಹಿಡಿದುಕೊಳ್ಳಲು ಯೆಹೋವನ ದೂತನು ಆಕಾಶದೊಳಗಿಂದ ಅಬ್ರಾಮನೇ, ಅಬ್ರಾಮನೆಂದು ಅವನನ್ನು ಕರೆದನು. ದೇವರು ನೋಡ್ರಿ, ಕೆಲವು ಕಷ್ಟಗಳು ನಿಮ್ಮನ್ನು ಅನುಮತಿಸಿದಾಗ, ಕೆಲವು ಕಷ್ಟಗಳು ದೇವರು ನಿಮ್ಮಲ್ಲಿ ಬಂದಾಗ, ಕೊನೆಯ ಸ್ಥಿತಿ ಒಳಗೊಡುವ ದೇವರನ್ನು ಪರೀಕ್ಷೆ ಮಾಡ್ತಿರ್ತಾನೆ. ಇಲ್ಲಿ ದೇವರು ನೋಡ್ರಿ, ಕತ್ತಿ ಮಗನ ಕುತ್ತಿಗೆ ಹೋಗುವ ತನಕ ಆತನ ಪರೀಕ್ಷೆ ಮಾಡ್ತಿದ್ದ. ಹೌದಲ್ರಿ? ವಾಕ್ಯ ತುಂಬಾ ಅರ್ಥ ಇದೆ, ವಾಕ್ಯದಲ್ಲಿ ತುಂಬಾ ಕೂಡ ಅರ್ಥ ಇದೆ. ಇಂಥ ವಾಕ್ಯಗಳು ಎಲ್ಲಿ ಸಿಗುವುದಿಲ್ಲ. ಅಬ್ರಾಮನನ್ನು ದೇವರು ತನ್ನ ಕತ್ತಿಯನ್ನು ವಂಶದ ಕುಡಿಯಾದ ಇಸಾಕನ ಕುತ್ತಿಗೆ ಹೋಗುವ ತನಕ ಅಬ್ರಾಮನ ದೇವರು ಪರೀಕ್ಷೆ ಮಾಡ್ತಿದ್ದ. ಇಂದ ನೀವು ಸ್ವಲ್ಪ ಪರೀಕ್ಷೆಯಲ್ಲಿ ಹಿಂಜಾರಿ ಹೋಗ್ಬೇಡ್ರಿ, ಸ್ವಲ್ಪ ಪರೀಕ್ಷೆಯಲ್ಲಿ ಬಿದ್ದು ಹೋಗ್ಬೇಡ್ರಿ, ಸ್ವಲ್ಪ ಪರೀಕ್ಷೆಯಲ್ಲಿ ನೀವು ಸೋತು ಹೋಗ್ಬೇಡ್ರಿ. ಅಬ್ರಾಹ್ಮನ ನಂಬಿಕೆ ನಿಮ್ಮೊಳಗಡೆ ಇರಲಿ, ಅಬ್ರಾಹ್ಮನ ಒಂದು ವಿಶ್ವಾಸ ನಿಮ್ಮೊಳಗೆ ಇರಲಿ. ನಿಮ್ಮ ನಂಬಿಕೆ ಒಳ್ಳೆಯದಾಗಿದ್ದರೆ, ನಿನ್ನ ಜೀವನ ಪರಿಶುದ್ಧವಾಗಿದ್ದರೆ, ನಿನ್ನ ಮಾತು ನಿನ್ನ ನಡೆ ಒಳ್ಳೆಯದಾಗಿದ್ದರೆ, ನೀವು ಕರೆಕ್ಟ್ ಆಗಿ ದೇವರ ಮಗನೇ ಆಗಿದ್ದಾರೆ, ಆಕಾಶದಿಂದ ದೇವದೂತರ ಶಬ್ದ ನಿನಗೆ ಕೇಳಿಸುತ್ತದೆ. ಆಕಾಶದಿಂದ ದೇವದೂತರ ಶಬ್ದ ನಿನಗೂ ನಿನ್ನ ಕುಟುಂಬಕ್ಕೂ ಕೇಳಿಸುತ್ತದೆ.
ಯಾವ ಕೇಡು, ಯಾವ ಕಷ್ಟಗಳು ನಿನಗೂ ನಿನ್ನ ಕುಟುಂಬಕ್ಕೂ ಸಂಭವಿಸುವುದಿಲ್ಲ. ಇಲ್ಲಿ ಅಬ್ರಾಹ್ಮನನ್ನು ದೇವರು ಕರೆತಿದ್ದಾನೆ. ತನ್ನ ಮಗಳನ್ನು ಮಲಗಿಸಿದ ಮೇಲೆ, ಕತ್ತಿಯನ್ನು ಎತ್ತಿದ ಮೇಲೆ, ಅಬ್ರಾಹ್ಮನೇ, ಅಬ್ರಾಹ್ಮನೇ, ನಿಲ್ಲು, ನಿಲ್ಲು, ಬಲಿ ಕೊಡಬೇಡ, ಬಲಿ ಕೊಡು ಅಂತ ಹೇಳಿ ಮುಂದೆ ವಾಕ್ಯ ಹೇಳುತ್ತೆ. ಅದಕ್ಕೆ ಅಬ್ರಾಹ್ಮನು ಇಗೋ ಇದ್ದೇನೆ ಅಂದನು. ಅಯ್ಯೋ, ನನ್ನ ದೇವರ ನಂಬಿಕೆ ನೋಡಿದ, ನನ್ನ ದೇವರು ನನ್ನ ಪರೀಕ್ಷೆ ನೋಡಿದ. ನನ್ನ ದೇವರು ಇದ್ದೇನೆ ದೇವರೇ, ನಾನು ಇದ್ದೇನೆ ದೇವರೇ, ನಾನು ಇದ್ದೇನೆ ದೇವರು ಅಂತ ಅಬ್ರಾಹ್ಮನು ಹೇಳುವಾಗ ಆ ದೂತನು ಅಬ್ರಾಹ್ಮನಿಗೆ ಹೇಳ್ತಿದ್ದಾನೆ, ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೆ ಏನು ಮಾಡಬೇಡ. ಅಂದರೆ ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ, ಅಂತ ಬಲಿ ಕೊಡಬೇಡ, ಅವನಿಗೆ ನೀನು ಏನು ಮಾಡಬೇಡ. ನೀನು ನಿನ್ನ ಒಬ್ಬನೇ ಮಗನಾದರೂ ನನಗೆ ಸಮರ್ಪಿಸುವುದಕ್ಕೆ ಹಿಂದೆಗೆಯಲಿಲ್ಲವಾದ್ದರಿಂದ ನೀನು ದೇವರಲ್ಲಿ ಭಯ ಭಕ್ತಿ ಉಳ್ಳವನೆಂಬುದು ಈಗ ತೋರಿ ಬಂತು. ಮೊದಲು ಭಯ ಭಕ್ತಿ ಏನ್ ಕ್ವಶನ್ ಕೇಳಿದ್ರಲ್ರಿ, ಇದ್ರಲ್ಲಿ ಏನು ವಾಕ್ಯ ಹೇಳ್ತೇನೆ ನೋಡ್ರಿ. ನೀನು ದೇವರಲ್ಲಿ ಭಯ ಭಕ್ತಿ ಎಂಬುದು ಈಗ ನನಗೆ ತೋರಿ ಬಂತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಚಪ್ಪಾಳೆ ದೇವರ ಮಹಿಮೆ ಪಡಿಸ್ತಾರೆ. ಇಲ್ಲಿ ನೋಡ್ರಿ, ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೆ ಏನು ಮಾಡಬೇಡ. ನಿನ್ನ ಒಬ್ಬನೇ ಮಗನಾದರೂ ಕೂಡ, ನಿನಗೊಬ್ಬನೇ ಮಗನಾದರೂ ಕೂಡ ನನಗೆ ಸಮರ್ಪಿಸುವುದಕ್ಕೆ ನೀನು ಹಿಂದೆಗೆಯಲಿಲ್ಲ. ಅಂದರೆ ಮುಖ ತಿರುಗಿಸಲಿಲ್ಲ. ನನ್ನ ಮಾತನ್ನು ಕೇಳಿದಿ, ನನ್ನ ಕೂಗನ್ನು ಕೇಳಿ ಬಲಿಯಾಗುವುದಕ್ಕೆ ಬಂತು. ನಿನ್ನಲ್ಲಿ ನಿಜವಾದ ಭಯ ಭಕ್ತಿ ಇದೆ ಅಂತ ನನಗೆ ತೋರಿ ಬಂತು. ದೇವರು ಭಯ ಭಕ್ತಿಯನ್ನ ಪರೀಕ್ಷೆಯನ್ನು ಕಂಡು ಹಿಡಿದ. ನೋಡ್ರಿ, ಈಗ ನಿಮ್ಮ ಜೀವನದಲ್ಲಿ ಕೂಡ ಕಷ್ಟಗಳು ಬರ್ತಾ ಇದ್ದವು, ಸಮಸ್ಯೆಗಳು ಬರ್ತಾ ಇದ್ದವು, ಶೋಧನೆಗಳು ಬರ್ತಾ ಇದ್ದವು. ದೇವರಲ್ಲಿ ದೃಢವಾಗಿ ನಿಂತುಕೊಳ್ಳಿರಿ. ಕಷ್ಟಾರ್ಜಿತ ಅನುಭವಿಸುವುದಕ್ಕಾಗಿ ದೇವರ ಮಾರ್ಗದಲ್ಲಿ ನಡೀರಿ. ದೇವರು ಒಂದಿಲ್ಲ ಒಂದು ದಿನ ಇಲ್ಲಿ ಅಬ್ರಹಾಮನಿಗೆ ತಿಳಿಸಿದ ಹಾಗೆ, ಮಗಳೇ, ಮಗನೇ, ನಿಲ್ಲು, ನಾನು ನಿನ್ನ ಕುಟುಂಬವನ್ನು ಆಶೀರ್ವದಿಸುತ್ತೇನೆ, ನಿನ್ನ ಮನೆಯನ್ನು ಆಶೀರ್ವದಿಸುತ್ತೇನೆ, ನಿನ್ನ ಮಕ್ಕಳ ಬದುಕನ್ನು ಕಟ್ಟುತ್ತೇನೆ, ಇದು ನಿನ್ನ ಜಾಬನ್ನು ಕೊಡುತ್ತೇನೆ, ನಿನ್ನ ಮಕ್ಕಳ ಸಂತಾನ ಭಾಗ್ಯವನ್ನು ಕೊಡುತ್ತೇನೆ, ನಿನ್ನ ವ್ಯಾಪಾರವನ್ನು ಆಶೀರ್ವದಿಸುತ್ತೇನೆ, ನಿನ್ನ ಕಣ್ಣೀರನ್ನು ಒರೆಸುತ್ತೇನೆ. ನೀನು ನಾನು ಹೇಳಿದ ಹಾಗೆ ನಾನು ಯಾವುದೇ ಮಾತು ಹೇಳಿ ಅದನ್ನು ಕೇಳಿ ನಡೆಯುತ್ತಿರುವುದರಿಂದ ನಿನ್ನ ಭಯ ಭಕ್ತಿ ನನಗೆ ತೋರಿ ಬಂತೆಂದು ದೇವರು ಹೇಳ್ಬೇಕ್ರೆ. ಹಲ್ಲೆಲೂಯಾ. ಇಲ್ಲಿ ಅಬ್ರಹಾಮನಿಗೆ ದೇವರು ಹೇಳ್ತಾ ಇದ್ದಾನೆ, ಒಬ್ಬನೇ ಮಗನಾದರೂ ಕೂಡ ನನಗೆ ಬಲಿ ಕೊಡೋದಕ್ಕಾಗಿ ನೀನು ಹಿಂದೆ ಹೇಳಿಲ್ಲ, ಕೊಡೋದಕ್ಕಾಗಿ ನೀನು ಒಪ್ಪಿಸಿಕೊಟ್ಟಿ ನಿನ್ನ ಭಯ ಭಕ್ತಿ ಕೂಡ ನೋಡಿ ನಿನ್ನ ಮಗನೂ ಕೂಡ ಕೈ ಹಾಕಬೇಡ. ಆತರ ಮಗನು ಕೂಡ ಉಳಿದ. ಮುಂದೆ ಓದ್ರೆ 13ನೇ ವಚನ. ಹಲ್ಲೆಲೂಯಾ. ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ತನ್ನ ಹಿಂದುಗಡೆ ಟಗರು ಪೊದೆಯಲ್ಲಿ ಕೊಂಬುಗಳಿಂದ ಸಿಕ್ಕಿಕೊಂಡಿತು. ಅವನು ಹೋಗಿ ಅದನ್ನು ಹಿಡಿದು ತಂದು ತನ್ನ ಮಗನಾದ ಬದಲಾಗಿ ಹೋಮ ಮಾಡಿದನು. ಸಾಕ್ರೆ. ಅಬ್ರಹಾಮನಿಗೆ ದೇವರು ಬೆಟ್ಟದಲ್ಲಿ ಕುರಿಯನ್ನು ಒದಗಿಸಿದ ದೇವರು, ಕುರಿಯನ್ನು ಒದಗಿಸಿದ ದೇವರು. ಅಲ್ಲಿ ಒಂದು ಕುರಿ ಕೊಂಬನ್ನು ಸಿಲುಕಿಕೊಂಡಿತ್ತು. ಅಬ್ರಹಾಮನ ದೇವರು, ನಿನ್ನ ಮಗನನ್ನು ಬಲೆ ಕೊಡಬೇಡ, ನಿನ್ನ ಮಗನನ್ನು ಬಲೆ ಕೊಡೋದಕ್ಕಾಗಿ ಬೇಡ, ನಿನ್ನ ಮಗನು ಆಶೀರ್ವಾದವುಳ್ಳವನು, ಮುಂದೆ ಆತನ ವಂಶ ಬೆಳೆಯುವಂಥದ್ದು, ಆತನ ಬಲಿ ಕೊಡೋದಕ್ಕೆ ನನಗೆ ಕರೆದಿಲ್ಲ, ನಿನ್ನ ಭಯ ಭಕ್ತಿ ನೋಡೋದಕ್ಕಾಗಿ ನನಗೆ ಕರೆದೇನೆ, ನಿನ್ನ ಬಲೆ ಕೊಡಬೇಕಾಗಿದೆ. ಅಲ್ಲಿ ಹೋಗಿ ಬೆಟ್ಟದಲ್ಲಿ ಒಂದು ಟಗರು ನಿಂತಿದೆ, ಅದು ತೆಗೆದುಕೊಂಡು ಬಲಿ ಕೊಡು. ನೋಡಿ, ಕೆಲವು ಸಾರಿ ನೀವುಗಳು ಏನೇ ಕಷ್ಟ ಬರಲಿ, ಏನೇ ಶೋಧನೆ ಬರಲಿ, ನಂಬಿಕೆ ಅನುಸರಿಸಿರಿ, ದೇವರ ಮಾರ್ಗದಲ್ಲೇ ಹೋಗಿರಿ, ದೇವರ ಮಾರ್ಗದಲ್ಲೇ ನಡೀರಿ, ದೇವರ ಮಾರ್ಗದಲ್ಲೇ ಜೀವಿಸಿರಿ. ಹಲ್ಲೆಲೂಯಾ. ಸಿಕ್ಕಿಕೊಂಡಿತು. ಅವನು ಹೋಗಿ ಅದನ್ನು ಹಿಡಿದು ತಂದು ತನ್ನ ಮಗನಿಗೆ ಬದಲಾಗಿ ಹೋಮ ಮಾಡಿದನು. ಆ ಸ್ಥಳಕ್ಕೆ ಯೆಹೋವ ಈರೆ ಎಂದು ಹೆಸರಿಟ್ಟನು. ಯೆಹೋವನು ಬೆಟ್ಟದಲ್ಲಿ ಒದಗಿಸುವ ಎಂಬುದಾಗಿ ಇದು ಇಂದಿನವರೆಗೂ ಹೇಳೋದುಂಟಲ್ಲ. ನೋಡ್ರಿ, ದೇವರು ಅಬ್ರಹಾಮನಿಗೆ ಕುರಿ ಒದಗಿಸಿದ ದೇವರು. ಅಬ್ರಹಾಮನ ಹಾಗೆ ನೀವು ನಂಬಿಕೆಯಲ್ಲಿ ನಡೆಯಿರಿ.
ಅಬ್ರಾಹ್ಮನ ಹಾಗೆ ಭಯಭಕ್ತಿ ಜೀವಿಸಿರಿ. ಅಬ್ರಾಹ್ಮನ ಹೇಗೆ ನಡೆದನು ಅದೇ ರೀತಿ ನೀವು ನಡೆಯಿರಿ, ಅದೇ ರೀತಿ ನೀವು ವಾಸಿಸಿರಿ. ಆತನು ಯಾವುದು ಆಶೀರ್ವಾದ ಹೊಂದಿಕೊಂಡನು ನೀನು ಅದೇ ಆಶೀರ್ವಾದ ಹೊಂದಿಕೊಳ್ಳುತ್ತಿ, ನೀನು ಅದೇ ಆಶೀರ್ವಾದ ಹೊಂದಿಕೊಂಡು ಹೋಗುತ್ತೆ. ಒಂದಿಲ್ಲ ಒಂದು ದಿನ ದೇವರು ನನಗೆ ಹೇಳುತ್ತಾನೆ, ಮಗಳೇ ಮಗಳೇ ನೀನು ಭಯ ಪಡಬೇಡ, ಮಗ ನೀನು ಕಣ್ಣೀಡಬೇಡ, ಮಗಳೇ ಮಗನೇ ನೀ ಯಾವುದು ಕಷ್ಟಪಟ್ಟಿದ್ಯೋ, ನೀ ಜನರು ನೀನು ನೋಡ್ತಿಲ್ಲ, ಬಂಧು ಬಳಗ ನನ್ನ ನೋಡ್ತಾ ಇಲ್ಲ, ಯಾರು ನನಗೆ ಮಹಿಮೆ ಕೊಡ್ತಾ ಇಲ್ಲ ಅಂತ ನೀನು ಕೊರಗಿದೆಯೋ, ಇದು ನಿನಗೆ ನೀನು ಸರಿಯಾದ ಮಾಡಿದಕ್ಕೆ ಕ್ರಿಯೆಗಳಿಗೆ, ನೀನು ತೋರಿಸಿದ ಭಕ್ತಿಗೆ, ನೀನು ತೋರಿಸಿದ ಒಂದು ಪ್ರೀತಿಗೆ ಸರಿಯಾದ ಪ್ರತಿಫಲವನ್ನು ನಾನು ನಿನಗೆ ಕೊಟ್ಟೇ ಕೊಡುತ್ತೇನೆ. ಭಯಪಡಬೇಡ ಮಗಳೇ, ಭಯಪಡಬೇಡ ಮಗನೇ ಎಂದು ಅಬ್ರಾಹ್ಮನಿಗೆ ಹೇಳಿದ ಹಾಗೆ ದೇವರು ಕೂಡ ಇಂದು ಇಲ್ಲಿ ಸೇರಿ ಬಂದ ಎಲ್ಲರೂ ನನಗೂ ನಿನಗೂ ದೇವರು ಹೇಳುತ್ತಾ ಇದ್ದಾನೆ. ಈ ಕೇಳುತ್ತಿರುವಾಗಲೇ ಆಶೀರ್ವಾದಗಳು ನಿನ್ನ ಮೇಲೆ ಇಳಿದು ಬರುತ್ತವೆ, ನಿನ್ನ ಕುಟುಂಬದ ಮೇಲೆ ಇಳಿದು ಬರುತ್ತವೆ. ಹಾಲೆಲೂಯಾ, ಹಾಲೆಲೂಯಾ. ನೋಡ್ರಿ, ಅಬ್ರಹಾಮನು ಸಿದ್ಧ ಆದ, ದೇವರ ಮಾತಿಗೆ ವಿಧೇಯನಾಗಿ, ಸರಿ ದೇವರೇ ಅದಕ್ಕೇನು ಬೇಕೋ ಅದು ಸಿದ್ಧ ಮಾಡಿಕೊಂಡು ಸಿದ್ಧ ಆಗಿ ಮಾರ್ಗದಲ್ಲಿ ನಂಬಿಕೆ ನಡೆದುಕೊಂಡು ಹೋದನು. ದೇವರು ಹೇಳಿದ ಹಾಗೆ ತನ್ನ ಮಗನ ಬಲಿ ಕೊಡುವುದಕ್ಕಾಗಿ ಅಬ್ರಹಾಮನನ್ನು ಬಿಡಲಿಲ್ಲ. ಬದಲಾಗಿ ಆತನ ಮಗನ ಬದಲಾಗಿ ಕುರಿಯನ್ನು ಕೊಟ್ಟು ಆತನ ಮಗನನ್ನು ಉಳಿಸಿಕೊಟ್ಟ. ಇನ್ನು ದೇವರು ನೋಡ್ರಿ, ನಿಮ್ಮ ಕುಟುಂಬ ಉಳಿಬೇಕೆಂದು, ನಿನ್ನ ಮಗನ ಬದುಕಬೇಕೆಂದು, ನಿನ್ನ ಗಂಡನು ನಿನ್ನ ಹೆಂಡತಿಯೋ ನಿನ್ನ ಬಂದು ಯಾರೂ ಬದುಕಬೇಕೆಂದು, ಯಾರೂ ಜೀವಿಸಬೇಕೆಂದು, ಯಾರೂ ಸಾಯಬಾರದೆಂದು ಪರಲೋಕದಲ್ಲಿರುವ ಯೆಹೋವ ತಂದೆಯಾದ ದೇವರು ತನ್ನ ಒಬ್ಬನೇ ಮಗನಾದ ಯೇಸು ನನಗೂ ಕೊಟ್ಟಿದ್ದಾನೆ. ಇನ್ನು ನೀನು ಮಾಡುವ ತಪ್ಪುಗಳನ್ನು, ನೀನು ಮಾಡಿರುವ ಅಪರಾಧಗಳನ್ನು, ಇಂದು ನೀವುಗಳು ತಪ್ಪು ಮಾಡಿದ್ದೀವಿ. ನನ್ನ ತಂದೆಗೆ ವಿರುದ್ಧವಾಗಿ, ನನ್ನ ತಾಯಿಗೆ ವಿರುದ್ಧವಾಗಿ, ನನ್ನ ಗಂಡನ ವಿರುದ್ಧವಾಗಿ ಪಾಪ ಮಾಡಿದ್ದೀವಿ, ಹೆಂಡನ ವಿರುದ್ಧವಾಗಿ ಗಂಡನ ವಿರುದ್ಧ ಪಾಪ ಮಾಡಿದ್ದೀವಿ, ತಂದೆಗೆ ಮೋಸ ಮಾಡಿದ್ದೀವಿ, ಗಂಡನಿಗೆ ಮೋಸ ಮಾಡಿದ್ದೀವಿ, ತಂದೆ ಹೆಂಡತಿಗೆ ಮೋಸ ಮಾಡಿ ಎಲ್ಲ ಕಡೆ ಮೋಸ ಮಾಡಿದ್ದೀವಿ. ಅದನ್ನ ಮೋಸದ ಬದಲಾಗಿ ನಾವು ಸಾಯಬಾರದಂತ ಹೇಳಿ ನಾವು ಬದುಕಬೇಕೆಂಬುದಾಗಿ ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ನಿನಗೋಸ್ಕರ ದೇವರು ಬಲಿ ಕೊಟ್ಟಿದ್ದಾನೆ. ಅದರಿಂದಲೇ ನೀವುಗಳು ಸುಖವಾಗಿ ನೆಮ್ಮದಿಯಾಗಿ ಬದುಕುತ್ತಾ ಇದ್ದೀವಿ. ಯೇಸು ಕ್ರಿಸ್ತ ನಮಗೋಸ್ಕರ ಬಲಿಯಾಗದೆ ಹೋಗಿದ್ದಾರೆ. ನಾವು ಯಾವುದೋ ಪಾಪದ ಜೀವಿಸಬೇಕಾಗಿತ್ತು, ಅದೇ ಪಾಪ ಮಾಡೋದು, ಪಾಪ ಅಂತ ಗೊತ್ತು ತಿರುಗಿ ಆ ಸಮಯದಲ್ಲಿ ಮತ್ತೆ ತಿರುಗಿ ಅದೇ ಪಾಪ ಮಾಡೋದು. ಇದು ಪಾಪ, ಇದು ಪಾಪ, ಮೋಸ, ಇದು ಪಾಪ, ಇದೆಲ್ಲ ಮಾಡೋದ್ರ ಪಾಪ ನಿಮಗೆ ಗೊತ್ತು. ಆ ಪರಿಸ್ಥಿತಿ ಬರುವಾಗ ಮತ್ತೆ ಅದನ್ನೇ ಪಾಪ ಮಾಡ್ತೀರಿ. ಅದಕ್ಕಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿಲ್ಲ. ಒಂದು ಸಲ ಯೇಸು ನಮ್ಮನ್ನು ತೊಳೆದು ಬಿಟ್ರೆ ಸರಿಯಾಗಿ ತೊಳೆದುಕೊಂಡ್ಬಿಡ್ರಿ, ಸರಿಯಾಗಿ ಶುದ್ಧರಾಗಿರಿ, ಸರಿಯಾಗಿ ದೇವರ ಮಗನಾಗಿ ಜೀವಿಸಿರಿ, ದೇವರ ಮಗನಾಗಿ. ಈ ಲೋಕದ ಆಶೆಗಳು ಉಪಯೋಗ ಇಲ್ಲ ರೀ, ಈ ಲೋಕದ ಯಾವುದುಗಳು ಒಳ್ಳೆಯದಿಲ್ಲ ರೀ. ಯೇಸು ನಮಗೆ ಏನು ಬೇಕು ಎಲ್ಲವನ್ನು ದೇವರು ಇಟ್ಟಿದ್ದಾನೆ. ಆಸ್ತಿನೋ, ಸಂಪತ್ತು, ಗಂಡು, ಮಕ್ಕಳು, ಹೆಂಡತಿ ಎಲ್ಲ ದೇವರು ನಿನಗೋಸ್ಕರ ಇಟ್ಟಿದ್ದಾನೆ. ಅದನ್ನು ನೀನು ಪರಿಶುದ್ಧತೆಯಿಂದ, ಒಳ್ಳೆ ಮಾತುಗಳಿಂದ, ಒಳ್ಳೆ ಕೃಪೆಯಿಂದ ಸಿದ್ಧತೆ ಮಾಡಿಕೊಂಡು ನೀನು ಹೊಂದಿಕೊಳ್ಳಬೇಕು. ಸುಮ್ಮನೆ ಬೆಳಗ್ಗೆ ಬರೋದಿಲ್ಲ, ಸುಮ್ಮನೆ ಆಶೀರ್ವಾದ ನೀನು ಹಿಂಬಾಲಿಸುವುದಿಲ್ಲ, ಸುಮ್ಮನೆ ಕೃಪೆ ನೀನು ಹಿಂಬಾಲಿಸುವುದಿಲ್ಲ. ಇಲ್ಲಿ ಅಬ್ರಹಾಮನ ಹಾಗೆ ನೀನು ಸಿದ್ಧ ಆಗಬೇಕು. ಅಬ್ರಹಾಮನಾಗಿ ನಿನ್ನ ಆತ್ಮ, ನಿನ್ನ ಪ್ರಾಣ, ಶರೀರವನ್ನು ಪರಿಶುದ್ಧವಾಗಿ ಇಟ್ಟುಕೊಳ್ಳಬೇಕು. ಎಲ್ಲಾ ಕ್ರಿಯೆಯಲ್ಲೂ ನಂಬಿಕೆಸ್ಥನಾಗಿರಬೇಕು. ನೀನು ಸಭೆಗೆ ಸರಿಯಾದ ಸಮಯಕ್ಕೆ ಸಭೆಗೆ ಬರಬೇಕು. 6 ದಿನಗಳ ಕಾಲ ನಿನ್ನ ಕುಟುಂಬಕ್ಕಾಗಿ ದುಡಿಯಬೇಕು. 7 ದಿನಕ್ಕಾಗಿ ದೇವರ ಮಂದಿರದಲ್ಲಿ ಆರಾಧನೆ ಮಾಡಬೇಕು. ಎಲ್ಲಾ ಕೆಲಸದಲ್ಲಿಯೂ ನಿಯತ್ತನಾಗಿರಬೇಕು. ಮೋಸ ಮಾಡಬಾರದು, ಪಾಪ ಮಾಡಬಾರದು, ವಂಚನೆ ಮಾಡಬಾರದು. ನಿನ್ನ ದೇವರು ನಿನ್ನ ಬಾಯಿಯನ್ನು ಸ್ವಚ್ಛ ಮಾಡಿದ್ದಾನೆ. ಬಾಯಿ ಮುಖಾಂತರವಾಗಿ ಕೆಟ್ಟದ್ದು ನುಡಿಯಬಾರದು, ಹೃದಯದಲ್ಲಿ ಕೆಟ್ಟದನ್ನು ಕೂಡ ವಿಚಾರ ಮಾಡಬಾರದು. ಹೋಗಿರಿ, ನೀವು ಆಶೀರ್ವಾದಗಳನ್ನು ಬೇಡಬೇಕಾಗಿಲ್ಲ. ನಿಮ್ಮನ್ನ ಸುಮ್ಮನೆ ಬಂದು ಹಿಂಬಾಲಿಸ್ತವೆ. ಯೇಸುವಿನ ಆಶೀರ್ವಾದಗಳು ಹಿಂಬಾಲಿಸ್ತವೆ. ದೇವರ ಆಶೀರ್ವಾದ ನಿಮ್ಮ ಕುಟುಂಬವನ್ನು ಹಿಂಬಾಲಿಸ್ತೇವೆ. ಭಯಪಡಬೇಡಿ. ಹಲ್ಲೆಲೂಯಾ. 15ನೇ ವಚನ ಓದ್ರಿ. ಯೆಹೋವನ ದೂತನು ಆಕಾಶದೊಳಗಿಂದ 2ನೇ ಸಾರಿ ಅಬ್ರಹಾಮನನ್ನು ಕರೆದು ಅವನಿಗೆ ಯೆಹೋವನು ನುಡಿದದನ್ನು ಕೇಳು.
ನೀನು ನಿನ್ನ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕೆ ಹಿಂದೆಗೆಯದೆ ಸಮರ್ಪಿಸುವುದಕ್ಕೆ ಹಿಂದೆಗೆಯದೆ ಹೋದುದರಿಂದ ನಾನು ನಿನ್ನನ್ನು ಆಶೀರ್ವದಿಸುವೆನು, ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು. ನೋಡಿ ಎಷ್ಟು ಒಳ್ಳೆ ವಾಕ್ಯ ನೋಡ್ರಿ. ದೇವರು ಹೇಳಿದ, ದೇವ್ರ ಮಾತನ್ನ ಕೇಳುವಾಗ ದೇವ್ರ ಆತನ ಹೇಳ್ತಿದ್ದಾನೆ, ನನ್ನ ಮಾತನ್ನು ಕೇಳಿದೆಪ್ಪ, ನನಗೆ ಹೇಳಿದ ಹಾಗೆ ನೀನು ನಡೆದೆಯಪ್ಪ, ನಾನು ಏನ್ ಮಾಡ್ತೀನಿ, ನೀನೇನು ಆಶೀರ್ವದಿಸುತ್ತೇನೆ. ನಿನ್ನ ಕುಟುಂಬ ಮೇಲೆಗೆ ತಂದೆ ತರುತ್ತೇನೆ. ನಿನ್ನ ಕುಟುಂಬವನ್ನು ಏಳಿಗೆ ಬರುವಾಗೆ ನಾನೇ ಮಾಡುತ್ತೇನೆ. ನೀನು ಏನ್ ಮಾಡಿ, ಮನುಷ್ಯರ ಮಾತು ಕೇಳಿಲ್ಲ, ಸಾಧಾರಣವಾಗಿ ಮನುಷ್ಯರ ಆಲೋಚನೆಗಳ ಕೇಳಿಲ್ಲ, ನನ್ನ ಆಲೋಚನೆ ಕೇಳುವುದರಿಂದ, ನನ್ನ ಮಾತಿಗೆ ವಿಧೇಯನಾಗಿ, ನನ್ನ ಮಾತಿಗೆ ಭಯಭಕ್ತಿ ನಡೆದಿರುವುದರಿಂದ ನಾನು ನಿನ್ನನ್ನು ಆಶೀರ್ವದಿಸುವಂತ ಹೇಳಿ ದೇವದೂತನು ಅಬ್ರಹಾಮನನ್ನು ಆಶೀರ್ವದಿಸಿದ. ಇಂದು ಕೂಡ ನಿಮಗೂ ಕೂಡ ದೇವರು ಹೇಳ್ತಿದ್ದಾನೆ, ಇದುವರೆಗೆ ನೀವು ಎಷ್ಟೋ ಸಾರಿ ಸಭೆಗೆ ಬಂದಿದ್ದೀರಿ, ಪ್ರಾರ್ಥನೆ ಮಾಡಿದ್ದೀರಿ, ಮಧ್ಯರಾತ್ರಿ ಎದ್ದು ಪ್ರಾರ್ಥನೆ ಮಾಡಿದ್ದೀರಿ, ಉಪವಾಸ ಪ್ರಾರ್ಥನೆ ಮಾಡಿದ್ದೀರಿ, ದೇವರ ಸಭೆಗೆ ಅಂಗವಾಗಿ ನೀವು ಬದುಕಿದ್ದೀರಿ, ದೇವರ ಸಭೆಗೆ ಒಂದು ಸಭೆ ಅಂದ್ರೆ ಕುಟುಂಬ ಎಂಬುದಾಗಿ ನೀವು ಬದುಕಿದ್ದೀರಿ. ದೇವರು ನಮಗೆ ಹೇಳ್ತಿದ್ದಾನೆ, ನಿನ್ನ ಕುಟುಂಬವನ್ನು ಆಶೀರ್ವದಿಸುವೆನು, ನಿನ್ನ ಮನೆಯನ್ನು ಆಶೀರ್ವದಿಸುವೆನು, ನಿನ್ನ ಸಂತಾನ ಆಶೀರ್ವಾದ ಉಳ್ಳದು, ನಿನ್ನ ಕುಟುಂಬ ಒಳ್ಳೆಯದಾಗಿರುತ್ತದೆ ಎಂದು ದೇವರು ಹೇಳುತ್ತಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಇಲ್ಲಿ ನೋಡ್ರಿ, ಅಬ್ರಹಾಮನು ತನ್ನ ಮಗನನ್ನು ಅರ್ಪಿಸುತ್ತಿರುವಾಗ ದೇವರು ಅವನನ್ನು ತಡೆದು ಆಶೀರ್ವದಿಸಿಬಿಟ್ಟ. ದೇವರು ಏನ್ ಹೇಳಿದ, ನಿನ್ನ ಮಗನನ್ನು ಬಲಿ ಕೊಡು ಅಂತ ಹೇಳಿದ. ಬಲಿ ಕೊಡುವುದಕ್ಕಾಗಿ ಅಬ್ರಹಾಮನು ಹೋದ. ದೇವರಲ್ಲಿ ಬಲಿ ಕೊಡುವುದಕ್ಕಾಗಿ ಕೂಡ ಕೊಡ್ಲಿಲ್ಲ. ಆತನ ಕುಟುಂಬ ಆಶೀರ್ವದಿಸಲ್ಪಟ್ಟಿತು. ಇಂದು ಕೂಡ ನಿಮ್ಮ ಜೀವನದಲ್ಲಿ ನಿಮ್ಮ ದೇವರು ನಂಬಿದ್ದೀರಿ, ದೇವರ ವಿಶ್ವಾಸವಿಟ್ಟಿದ್ದೀರಿ, ಕಷ್ಟನು ಸುಖನು ಬಾಧೆನು ದೇವರಲ್ಲಿ ಹೋಗ್ತಾ ಇದ್ದೀರಿ, ಹಾಗೇನೆ ಹೋಗಿರಿ. ಎಡಕ್ಕಾದ್ರೂ ಬಲಕ್ಕಾದ್ರೂ ತಿರುಗಬೇಡಿರಿ. ಜನ 108 ಮಾತು ಹೇಳಿ, ಜನ 1000 ಮಾತು ಹೇಳಿ, ಇನ್ನೂ ದೇವರನ್ನ ಆಳವಾಗಿ ಹುಡುಕಿರಿ. ನಾನು ಹೇಗೆ ಪರಿಶುದ್ಧನಾಗಿ ಬದುಕಲಿ, ನನಗೆ ತೋರಿಸಪ್ಪ. ನಾನು ಹೇಗೆ ಒಳ್ಳೆಯವನಾಗಿ ಬದುಕಲಿ, ತೋರಿಸಪ್ಪ. ಮನಸ್ಸಲ್ಲಿ ಎಲ್ಲಾದರೂ ಪಾಪ ತುಚ್ಚುತ್ತಾ ಇದ್ದರೆ ದೇವರಿಗೆ ಪಾಪವನ್ನು ಬಿಡುವುದಕ್ಕಾಗಿ ನನಗೆ ಕೃಪೆ ಕೊಡು ದೇವರೇ. ನಿನ್ನ ಕಿರೀಟದಿಂದ ನನ್ನ ತಲೆಯನ್ನು ತುಂಬಿಸು, ನಿನ್ನಲ್ಲಿರುವ ನೀತಿಯಿಂದ ನನ್ನನ್ನು ತೊಡಿಸು. ಈ ಲೋಕದಲ್ಲಿ ನಾನು ಸಾಧಾರಣವಾಗಿ ಬದುಕಬಾರದು. ಇದುವರೆಗೆ ನಾನು ಪಾಪಿ ಸ್ವಾಮಿ, ನನ್ನ ಪಾಪಿ, ನನ್ನ ತಪ್ಪು, ನಾನು ತಪ್ಪಿಸ್ತನು, ನಾನು ಕೆಟ್ಟ ವ್ಯಕ್ತಿ. ನೀನು ಒಂದೇ ಒಂದು ಮಾತು ಹೇಳಿದರೆ ನನ್ನ ಜೀವಿತ ಹಸನಾಗುತ್ತದೆ. ನೀನು ಒಂದೇ ಒಂದು ಮಾತು ಹೇಳಿದರೆ ನನ್ನ ಕುಟುಂಬ ಅನೇಕರು ನೋಡುವಾಗ ಆಗುತ್ತೆ. ದೇವರು ಬಂದಿದ್ದು ನಿನ್ನ ಕುಟುಂಬ ಕಷ್ಟದಲ್ಲಿಡುವುದಕ್ಕಾಗಿ ಅಲ್ಲ, ನಿನ್ನ ಜೀವಿತವನ್ನು ಸಾಧಾರಣವಾಗಿಡುವುದಕ್ಕಲ್ಲ. ನೀನು ಸಾಧಾರಣವಾಗಿರಬಹುದು, ನೀನು ಅಸಾಧಾರಣವಾಗಿ ದೇವರು ಮಾಡುತ್ತಾನೆ, ಅಸಾಧಾರಣವಾಗಿ ದೇವರು ರೂಪಿಸುತ್ತಾನೆ. ಅದಕ್ಕಾಗಿ ಮೊದಲೇ ಬೇಕು, ನಿನ್ನ ಬಳಿಯಲ್ಲಿ ಒಳ್ಳೆ ನಂಬಿಕೆ ಬೇಕು, ಒಳ್ಳೆ ಪರಿಶುದ್ಧತೆ ಬೇಕು. ಸಭೆಯಲ್ಲಿ ಒಂದು ತರ ಇರಬಾರದು, ಮನೇಲಿ ಹೋಗಿ ಒಂದು ತರ ಇರಬಾರದು, ಜನರ ಮುಂದೆ ಒಂದು ತರ ಇರಬಾರದು. ಎಲ್ಲ ಕಡೆ ಒಂದೇ ರೀತಿಯಾಗಿರಬೇಕು. ಎಲ್ಲಾ ಕಡೆ ನೀನು ಮನುಷ್ಯರಿಗೆ, ತಂದೆಗೆ ಭಯಪಟ್ಟು, ತಾಯಿಗೆ ಭಯಪಟ್ಟು, ಗಂಡನಿಗೆ ಭಯಪಟ್ಟು, ಹೆಂಡತಿಗೆ ಭಯಪಟ್ಟು ಬದುಕಬಾರದು. ದೇವರಿಗೆ ಭಯಪಟ್ಟು ಬದುಕಬೇಕು, ದೇವರಿಗೆ ಭಯಪಟ್ಟು ಬದುಕಬೇಕು. ಇಲ್ಲೇನು ಸಿಗುತ್ತೋ, ಅಲ್ಲೇನು ಸಿಗುತ್ತೋ, ಅಲ್ಲಿ ಹಣ ಸಿಗುತ್ತೋ, ಇಲ್ಲಿ ಹಣ ಸಿಗುತ್ತೋ, ಅಲ್ಲ ಹುಡುಗ ಸಿಕ್ಕ, ಇಲ್ಲಿ ಹುಡುಗಿ ಸಿಕ್ಕಳು. ನೀನು ಹೋಗ್ತಾ ಇದ್ರೆ ಪ್ಲೇಟ್ ಬದಲಾಯಿಸ್ತಾ ಇದ್ರೆ ನಿನ್ನ ಜೀವಿತ ಕೂಡ ಬದಲಾಯಿಸ್ತೇ ಇರುತ್ತೆ. ನೆಮ್ಮದಿನೇ ಇರೋದಿಲ್ಲ, ಕಷ್ಟನೇ ಇರುವುದಿಲ್ಲ. ಈ ಕಷ್ಟದಿಂದ ಬದುಕ್ತಾ ಸುಖ ಇರುವುದಿಲ್ಲ. ಹೀಗೆ ಹಾಗಾಗ್ಬಾರ್ದಾದ್ರೆ ದೇವರಿಗೆ ನಿಮ್ಮ ಜೀವಿತ ಒಪ್ಪಿಸಿಕೊಡ್ರಿ. ದೇವರೇ, ಇದುವರೆಗೆ ಗೊತ್ತಿದ್ದರೂ ಕೂಡ ತಪ್ಪುಗಳು ಮಾಡಿದ್ದೇನೆ ಸ್ವಾಮಿ, ಇನ್ನು ಮುಂದೆ ಹೇಗೆ ಹಿಡಿಬೇಕನ್ನ ಗೊತ್ತಿಲ್ಲ ಸ್ವಾಮಿ, ನೀನನ್ನು ಕಲಿಸಿಕೊಡು. ಇದುವರೆಗೆ ನಾನು ಮಾಡಿದ ತಪ್ಪುಗಳನ್ನು ನಿಮ್ಮ ರಕ್ತದಿಂದ ನನ್ನ ಮೇಲೆ ಪ್ರೋಕ್ಷಿಸಿ ನನ್ನ ಜೀವಿತವನ್ನು ತೊಡಿರಿ. ನಿನ್ನ ನೀತಿಯನ್ನು ನನಗೆ ತೊಡಿಸಿರಿ. ನಿಮ್ಮಲ್ಲಿರುವಂತಹ ಪರಿಸ್ಥಿತಿ ನನಗೆ ಕೊಡಿರಿ. ನೀವು ಭೂಲೋಕದಲ್ಲಿ ಹೇಗೆ ಜೀವಿಸಿದರೋ ಹಾಗೆಯೇ ಜೀವಿಸುವಂತೆ ನನಗೂ ನಿಮ್ಮ ಕೃಪೆ ಕೊಡ್ರಿ. ಆ ದೇವರು ಒಂದ್ಸಲ ನಿಮ್ಮ ಬಲ ಕೊಟ್ರಿ, ನಿಮ್ಮ ಕೃಪೆ ಕೊಟ್ರಿ.
ಹೇಳೋದು ಏನ್ ಅವ್ರು ಮಾತಾಡ್ಸ್ಲಿಲ್ಲ, ನನಗೆ ಇವ್ರು ಮಾತಾಡ್ಸ್ಲಿಲ್ಲ, ನನಗೆ ಅವ್ರ ಬೆಲೆ ಕೊಡ್ಲಿಲ್ಲ, ನನಗೆ ಇವ್ರ ಬೆಲೆ ಕೊಡ್ಲಿಲ್ಲ, ನನಗೆ ಅವ್ರು ಸಹಾಯ ಮಾಡ್ಲಿಲ್ಲ, ನನಗೆ ಇವ್ರು ಸಹಾಯ ಮಾಡ್ಲಿಲ್ಲ, ನಾನು ಅವ್ರನ್ನ ಮಾತು ನಿನ್ನ ಹೇಳೋದೇ ಇಲ್ಲ. ನಿನ್ ದೇವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನನ್ನ ದೇವ್ರು ನೋಡ್ತಾನೆ, ನನ್ನ ದೇವ್ರ ಕೆಲಸಕ್ಕೆ ಪ್ರಯತ್ನ ಫಲ ಕೊಡ್ತಾನೆ. ನನ್ನ ಮನುಷ್ಯರು ನೋಡೋದೇ ಬೇಡ, ಯಾರು ನೋಡೋದೇ ಬೇಡ ಹೇಳುವಾಗ ದೇವ್ರನ್ನ ನೋಡೇ ನೋಡುತ್ತಾನೆ. ದೇವರು ಆಶೀರ್ವದಿಸುತ್ತಾನೆ. ದೇವರು ನಿನ್ನ ಕುಟುಂಬ ಆಶೀರ್ವದಿಸಬೇಕಾದರೆ ಮೊದಲು ದೇವರ ಮಗನಾಗಬೇಕು, ದೇವರ ಮಗಳಾಗಬೇಕು, ಕರೆಕ್ಟ್ ಆಗಿ ಮಗಳಾಗಬೇಕು. ದೇವರು ನೋಡಿ, ಮಗನು ಹೇಗೆ ಕುಟುಂಬದಲ್ಲಿ ದುಡಿತಾನಲ್ರಿ, ನನ್ನ ತಂದೆ ಹೆಲ್ಪ್ ಮಾಡಬೇಕು, ಕುಟುಂಬ ಕಟ್ಟಬೇಕು ದುಡಿತಾನಲ್ರಿ, ನಿಮ್ಮ ಕುಟುಂಬ ಕೂಡ ಕಟ್ರಿ. ಈ ಸಭೆಗೆ ಕೂಡ ನೀವು ಪ್ರಾರ್ಥನೆ ಮಾಡಬೇಕು. ಈ ಸಭೆಯಲ್ಲಿ ನಿನ್ನ ಕುಟುಂಬ, ಈ ಸಭೆಯಲ್ಲಿ ಒಬ್ಬ ಯೌವನಸ್ಥನ ಮಗನಾಗಿ ಜೀವಿಸಬೇಕು. ಈ ಸಭೆಗೋಸ್ಕರ ನಿಲ್ಲಬೇಕು, ಸಭೆಗೋಸ್ಕರ ದುಡಿಬೇಕು, ಸಭೆಗೋಸ್ಕರ ಪ್ರಯಾಸ ಪಡಬೇಕು. ಅಲ್ಲಿ ಹೇಗೋ ಕಷ್ಟ ಇದ್ರೂ ಕೂಡ ನೀವು ಸಾಕ್ತಿರಲ್ಲ, ಇಲ್ಲೂ ಕೂಡ ಕಷ್ಟ ಇದ್ರೂ ಕೂಡ ಇಲ್ಲಿ ನಿಲ್ಲಬೇಕು. ಕಷ್ಟ ಶೋಧನೆ ಬರುವಾಗ ಸಭೆ ಬಿಟ್ಟು ಬಿಡೋದಲ್ಲ, ಶೋಧನೆ ಬರುವಾಗ ಸಭೆ ಬಿಟ್ಟು ಮನೆ ಕೂತ್ಕೋದಲ್ಲ. ಕಷ್ಟ ಇರಲಿ, ದುಃಖ ಇರಲಿ, ನಾನು ದೇವರ ಆರಾಧನೆ ಮಾಡುತ್ತೇನೆ. ನೋಡ್ರಿ, ಮೊದಲೆಲ್ಲೋ ಬೆಲೆ ಇಲ್ಲದ ಹಾಗೆ ನಾನು ತಿರುಗಾಡ್ತಿದ್ದೇನೆ, ಕಷ್ಟ ಹಸಿವು ತಿರುಗಾಡ್ತೀವಿ, ದೇವ್ರು ಕೊಟ್ಟಿದ್ದಾನೆ ಅಲ್ವೇ, ಕಷ್ಟ ದುಡಿತೇನೆ. ಯಾರು ಹೇಳ್ತಾರೋ ಅವರಿಗೆ ಪ್ರಾರ್ಥನೆ ಮಾಡ್ತೇನೆ, ಮಿಕ್ಕ ಸಮಯದಲ್ಲಿ ದುಡಿತೇನೆ, ಕುಟುಂಬ ಸಾಕ್ತೀನಿ, ಅಲ್ಪ ಸ್ವಲ್ಪ ದುಡ್ಡು ಉಳಿತಂದ್ರೆ ಅವ್ರ ಮನೆಗಳ ಹೋಗಿ, ಅವ್ರ ಮನೆಗೆ ಕರೆಯದವ್ರ ಮನೆಗೆ ಹೋಗಿ ವಾಕ್ಯಗಳ ಬೋಧಿಸಿ ಪ್ರಾರ್ಥನೆ ಮಾಡಿ ಮತ್ತೆ ತಿರುಗಿ ನನ್ನ ಕುಟುಂಬಕ್ಕೆ ಬರ್ತೀನಿ. ದೇವರು ಆಶೀರ್ವದಿಸಿದ ಮೇಲೆ ಕುಟುಂಬ ಅನ್ನಬಾರದು. ನಿನ್ನ ಜೀವಿತ ಬೇರೆಯವರಿಗೆ ಆಶೀರ್ವಾದ ಆಗಿರಬೇಕು. ದೇವರೇ, ನನ್ನ ಗ್ರಾಮಕ್ಕೆ ಆಶೀರ್ವದಿಸು, ನನ್ನ ದೇಶಕ್ಕೆ ಆಶೀರ್ವದಿಸು.